ಪ್ರಾತಸ್ಮರಣೀಯರಾಗಿರ್ತಕ್ಕಂಥ ಬಸವಾದಿ ಪ್ರಮಥರನ್ನು ಸ್ಮರಿಸಿಕೊಳ್ಳುತ್ತಾ, ಜೀವನ್ಮುಕ್ತ ಮಹರ್ಷಿಗಳನ್ನು ಸ್ಮರಿಸಿಕೊಳ್ಳುತ್ತಾ, ಕ್ಷೇತ್ರದ ಆರಾಧ್ಯ ದೈವ ಶ್ರೀ ಗುರು ಕೊಟ್ಟೂರೇಶ್ವರರಲ್ಲಿ ನಮಸ್ಕರಿಸಿ, ಈ ದಿನದ ಸತ್ಸಂಗದಲ್ಲಿ ಹಾಜರಾಗಿರ್ತಕ್ಕಂಥ ಎಲ್ಲ ಶರಣ ಶರಣೆಯರೇ, ಎಲ್ಲರಿಗೂ ತುಂಬ ಹೃದಯದ ಶರಣಾರ್ಥಿಗಳು. ಮಹಾಭಾರತ ಕಥಾಸಾರ ಭಾಗ 15ನೇ ಉಪನ್ಯಾಸಕ್ಕೆ ಈಗ ನಾವು ಕಾಲಿಟ್ಟಿದ್ದೀವಿ. ಸತತವಾಗಿ 14 ಉಪನ್ಯಾಸಗಳು ಮುಗಿದಿದ್ದಾವೆ. ಈ ಹಿಂದಿನ ಒಂದು ಸಂಚಿಕೆಯನ್ನು ಎಲ್ಲಿಗೆ ನಿಲ್ಲಿಸಿದ್ವಿ ಅಂತ ನೋಡೋದಾದರೆ, ದೃಪದ ತನ್ನ ರಾಜ್ಯದಲ್ಲಿ ಕಾಂಪಿಲ್ಯ, ಆ ಒಂದು ಕಾಂಪಿಲ್ಯದಲ್ಲಿ ಋಷಿಗಳನ್ನು ಹಿಂಸೆ ಮಾಡ್ತಾ ಇರ್ತಾನೆ ಅವನು. ಯಾಕಪ್ಪ ಅಂತಂದರೆ, ಎಲ್ಲ ಋಷಿಗಳು ಸೇರಿ ಯಜ್ಞಯಾಗಗಳನ್ನು ಮಾಡಿ ತನಗೊಬ್ಬ ಮಗನನ್ನು ದೊರಕಿಸಿಕೊಡ್ರಿ ಅಂತಂದು ಹಿಂಸೆಯನ್ನು ಮಾಡ್ತಾ ಇರ್ತಾನೆ. ಹಂಗಾಗಿ ಋಷಿಗಳೆಲ್ಲ ಒಂದು ಕಾಂಪಿಲ್ಯವನ್ನು ಬಿಟ್ಟು ಹೊರಗಡೆ ಕಾಡಿಗೆ ಆಶ್ರಯ ಪಡ್ಕೊಳ್ತಾ ಇರ್ತಾರೆ ಅವರೆಲ್ಲರೂ ಋಷಿಗಳು. ಅದರಲ್ಲಿ ಒಬ್ಬ ಯಾಜ ಮತ್ತು ಉಪಯಾಜ ಅಂತ ಒಬ್ಬ ಮುಖ್ಯವಾಗಿರ್ತಕ್ಕಂಥ ಋಷಿಗಳು, ಮಹರ್ಷಿಗಳು, ಯಾಜ ಉಪಯಾಜ ಅಂತಕ್ಕಂಥವರು ಒಪ್ಪಿಕೊಳ್ತಾರೆ. ಆಯಿತು, ನಮ್ಮ ಒಂದು ತಪಸ್ಸಿನ ಫಲವನ್ನು ಯಜ್ಞ ಯಾಗಾದಿಗಳನ್ನು ಮಾಡಿ ದೇವತೆಗಳನ್ನು ಸಂತುಷ್ಟಗೊಳಿಸಿ ನಿನಗೆ ಮಕ್ಕಳ ಒಂದು ಭಾಗ್ಯವನ್ನು ಕರುಣಿಸುತ್ತೀವಿ. ಅವನು ಕೇಳೋದು ದೃಪದ, ನನಗೆ ಪುತ್ರನ ಭಾಗ್ಯನೇ ಬೇಕಂತ ಕೇಳ್ತಾನೆ ಅವನು. ಆದರೆ ಅವ್ರ ಕಂಡೀಷನ್ ಏನಾಗ್ತಾರೆ, ಒಬ್ಬ ಪುತ್ರಿಯನ್ನು ಸಹ ನೀನು ಸ್ವೀಕಾರ ಮಾಡಿದರೆ ಮಾತ್ರ ಪುತ್ರನ ಭಾಗ್ಯವನ್ನು ನಾವು ಕೊಡಿಸಬಲ್ಲೆವು ದೇವತೆಗಳಿಂದ ಅಂತಕ್ಕಂಥ ಒಂದು ಮಾತಿಗೆ, ಷರತ್ತಿಗೆ ಒಳಪಟ್ಟು ಆ ಒಂದು ಯಜ್ಞ ಯಾಗ ಹೋಮ ಹವನವನ್ನು ಒಂದು ಕಾಂಪಿಲ್ಯದಲ್ಲಿ ಅವರು ಪ್ರಾರಂಭವನ್ನು ಮಾಡ್ತಾರೆ. ಇಲ್ಲಿಗೆ ನಾವೊಂದು ಇಂದಿನ 14ನೇ ಉಪನ್ಯಾಸದ ಸಂಚಿಕೆಯನ್ನು ನಾವು ನಿಲ್ಲಿಸಿದ್ವಿ. ಈಗ ಮುಂದೆ ನೋಡೋದಾದರೆ ನೋಡ್ರಿ, ಅವರು ಯಾಜ ಉಪಯಾಜ ಹೇಳ್ತಾರೆ, ಈ ಯಜ್ಞದಿಂದ ದೊರೆತಕ್ಕಂಥ ನೀನೇ ಸ್ವೀಕಾರ ಮಾಡ್ತೀಯಲ್ಲ, ಆ ಪುತ್ರಿ ಏನಿದಾಳಲ್ಲ, ಆ ಪುತ್ರಿಯಿಂದ ಸಮಸ್ತ ಆರ್ಯಾವರ್ತದಲ್ಲಿ ಧರ್ಮ ಸ್ಥಾಪನೆಗೆ ಕಾರಣ ಆಗ್ತದೆ. ಆಕೆಯಿಂದನೇ ಒಂದು ಇಲ್ಲಿ ಬಹುತೇಕ ಆರ್ಯಾವರ್ತ ಅಂತಂದರೆ ಈಗೇನು ಉತ್ತರ ಭಾರತ ಏನೈತಲ್ಲ, ಅದನ್ನು ಆರ್ಯಾವರ್ತ ಅಂತಲೇ ನಾವು ಕನ್ಸಿಡರ್ ಮಾಡ್ಬೋದು. ಈಗ ಆರ್ಯಾವರ್ತ ಅಂದರೆ ಈಗಿನ ಉತ್ತರ ಭಾರತ, ಆ ಒಂದು ಮಹಾಭಾರತ ನಡೆತಕ್ಕಂಥ ಪ್ರದೇಶಗಳವೆಲ್ಲ. ಆ ಒಂದು ಆರ್ಯಾವರ್ತದಲ್ಲಿ ಧರ್ಮ ಸಂಸ್ಥಾಪನೆಗೆ ಕಾರಣೀಭೂತಳಾಗಿರ್ತಕ್ಕಂಥ ಒಬ್ಬ ಪುತ್ರಿ ದೊರಕ್ತಾಳೆ ಅಂತಂದು ಯಾಜ ಮಹರ್ಷಿ ಹೇಳ್ತಾರೆ. ಅದೇ ರೀತಿ ಇತ್ತ ಕಾಡಿನಲ್ಲಿ ಪಾಂಡವರು ಜೀವನ ಮಾಡ್ತಾ ಇರ್ತಾರೆ. ಸುರಂಗದಿಂದ ಬಂದಿರ್ತಾರಲ್ಲ, ತಪ್ಪಿಸ್ಕೊಂಡು ಕಾಡಿನಲ್ಲಿ ಜೀವನ ಮಾಡ್ತಾ ಇರ್ತಾರೆ. ಸನ್ಯಾಸಿಗಳ ರೀತಿಯಲ್ಲಿ ಜೀವನವನ್ನು ಮಾಡ್ತಾ ಇರ್ತಾರೆ. ಸನ್ಯಾಸಿಗಳ ರೀತಿ ಜೀವನ ಅಂತಂದರೆ ಕಾಡಿನಲ್ಲಿ ಬಹುತೇಕ ಗೆಡ್ಡೆ ಗೆಣಸುಗಳನ್ನು, ಹಣ್ಣು ಹಂಪಲುಗಳನ್ನು ತಿಂದ್ಕೊಳ್ತಾ ಜೀವನ ಮಾಡ್ತಕ್ಕಂಥದ್ದು. ಯಾವುದೇ ರೀತಿಯ ಬೇಯಿಸಿದ ಆಹಾರವನ್ನು ತಿಂತಕ್ಕಂಥದ್ದಲ್ಲ ಸನ್ಯಾಸಿಗಳ ರೀತಿ ಅಂತಂದರೆ. ಬಟ್ ಈಗಿನ ಸನ್ಯಾಸಿಗಳು ಬೇರೆ. ಈಗಿನ ಸನ್ಯಾಸಿಗಳು ಅವರ ಒಂದು ಭೋಜನ ಭಾಳ ಉತ್ಕೃಷ್ಟವಾಗಿರ್ತಕ್ಕಂಥ ಭೋಜನ ಈಗಿನ ಸನ್ಯಾಸಿಗಳು ಸ್ವೀಕಾರ ಮಾಡ್ತಕ್ಕಂಥದ್ದು, ಭೂರಿ ಭೋಜನ. ಅದೇ ರೀತಿ ಪಾಂಚಾಲ ಅಂದರೆ ಕಾಂಪಿಲ್ಯ, ಅಲ್ಲಿ ಪಾಂಚಾಲ ರಾಜ್ಯ 2 ಭಾಗ ಆಗ್ತದಲ್ಲ. ಒಂದು ದ್ರೋಣಾಚಾರ್ಯರ ಮಗ ಅಶ್ವತ್ಥಾಮನಿಗೆ ಪಾಂಚಾಲವನ್ನು ಬಿಟ್ಕೊಟ್ಟು ಕಾಂಪಿಲ್ಯದಲ್ಲಿ ಇವರು ಇರ್ತಾರೆ. ಯಾರು? ದೃಪದ. ಕಾಂಪಿಲ್ಯದಲ್ಲಿ ಯಜ್ಞ ಯಾಗ ಆರಂಭ ಆಗ್ತದೆ ಯಾಜ ಮತ್ತು ಉಪಯಾಜರಿಂದ. ನೋಡ್ರಿ, ಅವನು ದೃಪದನ ಕಂಡೀಷನ್ ಏನು, ನೀವೆಲ್ಲ ಇಷ್ಟು ಋಷಿಗಳಿದ್ದು ನನಗೊಬ್ಬ ಮಗನನ್ನು ಕರುಣಿಸೋಕ್ಕಾಗಲ್ಲ ನಿಮ್ಮ ಒಂದು ಎಲ್ಲ ತಪಸ್ಸಿನ ಶಕ್ತಿಯಿಂದ ಅಂತಕ್ಕಂಥದ್ದು. ನನ್ನ ಒಂದು ಸಾಮ್ರಾಜ್ಯದಲ್ಲೇ ನೀವೆಲ್ಲ ಸುಖವಾಗಿದ್ದೀರಿ, ಭಾಳ ಆರಾಮಾಗಿದ್ದೀರಿ, ಯಾವುದೇ ಕಾಟ ಇಲ್ದಂಗೆ, ಯಾವುದೇ ತೊಂದರೆ ಇಲ್ದಂಗೆ. ಹಂಗಾಗಿ ನನಗೊಬ್ಬ ಮಗನನ್ನು ದೊರಕಿಸಿಕೊಡ್ರಿ ನಿಮ್ಮ ಪುಣ್ಯ ಫಲದಿಂದ ಅಂತಕ್ಕಂಥದ್ದು ದೃಪದನ ಒಂದು ಬೇಡಿಕೆ ಅನ್ನೋದಕ್ಕಿಂತ ಆಜ್ಞೆ ಮಾಡಿದಾನ ಅವನು. ಇಲ್ಲಾಂದ್ರೆ ನೀವು ಹೊರಗೆ ಹೋಗ್ರಿ, ಹಿಂಸೆ ಕೊಡ್ತೀನಿ ಅಂತ ಹೇಳ್ತಾನೆ ಅವನು. ಅವನ ಒಂದು ಹಿಂಸೆಗೆ ಕಾಡಿಗೆ ತಪ್ಪಿಸಿಕೊಂಡು ಬಂದಿರತಕ್ಕಂಥ ಋಷಿಗಳು ಬೇರೆ ಬೇರೆ ಕಾಡಿಗೆ ಅವನು ತಪ್ಪಿಸ್ಕೊಂಡು ಹೋಗೋ ಬಿಡಲ್ಲ, ಅಷ್ಟು ಹಿಂಸೆ ಕೊಡ್ತಾ ಇರ್ತಾನೆ. ಆದರೂ ಅವನ ಕಣ್ಣು ತಪ್ಪಿಸ್ಕೊಂಡು ಕೆಲವರು ಹೋಗಿಬಿಡ್ತಾರೆ. ಯಾಕಂದರೆ ಅವನ ಬೇಡಿಕೆಯನ್ನು ಪೂರೈಸೋದಕ್ಕೆ ಎಲ್ಲರಿಗೂ ಶಕ್ತಿ ಆಗಬೇಕಲ್ಲ. ಅಂಥ ಒಂದು ಶಕ್ತಿ ಆ ಒಂದು ಮಹರ್ಷಿಗಳಲ್ಲಿ, ಋಷಿಗಳಲ್ಲಿ ಇರಬೇಕಲ್ಲ. ಯಾಜ ಮತ್ತು ಉಪಯಾಜರಲ್ಲಿತ್ತು. ಅವ್ರು ಒಪ್ಕೊಂಡ್ರು, ಎಲ್ಲ ಋಷಿಗಳಿಗೆ ಹಿಂಸೆ ಆಗ್ತದೆ, ಏನಾದರೂ ಮಾಡಿ ಇದನ್ನು ನಾವು ಪರಿಹಾರ ಮಾಡೋಣ ಅಂತಕ್ಕಂಥದ್ದು ಒಪ್ಕೊಂಡ್ರು ಅವರು. ಆ ಒಂದು ತಪ್ಪಿಸ್ಕೊಂಡು ಬಂದಿರತಕ್ಕಂಥ ಋಷಿಗಳು ಕಾಡಿನಲ್ಲಿ ಇರ್ತಕ್ಕಂಥ ಪಾಂಡವರನ್ನು ಭೇಟಿಯಾಗಿ ಈ ಒಂದು ಯಜ್ಞಯಾಗದ ವಿಷಯವನ್ನು ತಿಳಿಸ್ತಾರೆ. ಪಾಂಚಾಲದ ರಾಜ, ಕಾಂಪಿಲ್ಯದ ರಾಜ ದೃಪದ ಏನಿದಾನಲ್ಲ, ಈ ರೀತಿ ಆ ಒಂದು ಯಜ್ಞಯಾಗ ಮಾಡಿ ಆ ಯಜ್ಞ ಮಾಡೋದಕ್ಕೆ ಋಷಿಗಳಿಗೆಲ್ಲ ಹಿಂಸೆಯನ್ನು ಕೊಡ್ತಾ ಇದ್ದಾನೆ ಅಂತಕ್ಕಂಥ ವಿಷಯನ ತಿಳಿಸ್ತಾರೆ. ಆ ಒಂದು ಕೆಲವರು ಋಷಿಗಳು ಭಾಳ ಎದುರಿಬಿಟ್ಟಿದ್ರು, ಅವರೆಲ್ಲ ಕಾಡಿಗೆ ಓಡೋಗ್ಬಿಟ್ಟಿದ್ರಲ್ಲ, ಅವರಿಗೆಲ್ಲರನ್ನು ಇವ್ರಿಗೆ ಆರೈಕೆ ಮಾಡ್ತಾರೆ ಪಾಂಡವರು. ಸೂಕ್ತವಾಗಿರತಕ್ಕಂಥ ಅವ್ರಿಗೆ ಹಣ್ಣು ಹಂಪಲುಗಳನ್ನು ಕೊಟ್ಟು ಒಂದು ಭೋಜನವನ್ನು ಅವ್ರಿಗೆ ನೀಡ್ತಾರೆ.
ನಾವು ಭಯಭೀತರಾಗಿದ್ದೆವು ಅಂತ ಹೇಳ್ತಾರೆ ಋಷಿಗಳು. ನಾವು ಭಾಳ ಭಯಭೀತರಾಗಿಬಿಟ್ಟಿದ್ದೀವಿ, ಅವನ ಹಿಂಸೆಯನ್ನು ತಾಳಲಾರದೆ ನಾವು ಕಾಡಿಗೆ ತಪ್ಪಿಸ್ಕೊಂಡು ಬಂದುಬಿಟ್ಟಿದ್ದೀವಿ ಅಂತಕ್ಕಂಥದ್ದನ್ನು ಹೇಳ್ತಾರೆ. ಕ್ರೋಧ ದುರಾಸೆ ಮನುಷ್ಯನಲ್ಲಿ ಮನೆ ಮಾಡಿದಾಗ ಧರ್ಮ ಇರಲ್ಲ. ಋಷಿಗಳು ಹೇಳ್ತಾರೆ ನೋಡ್ರಿ, ಕ್ರೋಧ ಮತ್ತು ದುರಾಸೆ ಮನುಷ್ಯನಲ್ಲಿ ಮನೆ ಮಾಡಿದಾಗ ಆ ಒಂದು ಸಿಟ್ಟು ಅಂತಕ್ಕಂಥದ್ದು ಹೆಚ್ಚಿಗೆ ಆದಾಗ ಅದೇ ಕ್ರೋಧ. ದುರಾಸೆ, ಆಸೆ ಜಾಸ್ತಿ ಆದಾಗ ದುರಾಸೆ ಅಂತಕ್ಕಂಥದ್ದು. ಇವು ಹೆಚ್ಚಾದಾಗ ಯಾವುದೇ ಧರ್ಮ ಅಂತಕ್ಕಂಥದ್ದು ಕಾಣಲ್ಲ ಅವರಿಗೆ ಅಂತಕ್ಕಂಥದ್ದನ್ನು ಹೇಳ್ತಾರೆ. ಹಂಗೆ ದ್ರುಪದನಿಗೆ ಇವೆರಡು ಜಾಸ್ತಿ ಆಗಿಬಿಟ್ಟಿದ್ದು, ಕ್ರೋಧ ಅಂತಕ್ಕಂಥದ್ದು, ದುರಾಸೆ ಅಂತಕ್ಕಂಥದ್ದು. ಯಾಕಂತಂದ್ರೆ ಅವನು ಬಹಳ ಗರ್ವಿಷ್ಠ, ಬಹಳ ಅಹಂಕಾರಿ ದ್ರುಪದ ಅಂತಕ್ಕಂಥವನು, ಅಷ್ಟೇ ಶಕ್ತಿಶಾಲಿ ಸಹ. ನೋಡ್ರಿ, ಅವನು ಋಷಿಗಳು ಹೇಳ್ತಾರೆ ಪಾಂಡವರಿಗೆ, ದ್ರುಪದ ಯಾಕೆ ಪುತ್ರನನ್ನು ಬಯಸ್ತಾನೆ ಅಂತಕ್ಕಂಥದ್ದು. ಪಾಂಡುವಿನ ಪುತ್ರರನ್ನು, ಭೀಷ್ಮರನ್ನು ಪರಾಭವಗೊಳಿಸಲು, ಪಾಂಡುವಿನ ಪುತ್ರರು, ವಿಶೇಷವಾಗಿ ಪಾಂಡುವಿನ ಪುತ್ರರ ಮೇಲೆ ಅವನಿಗೆ ಸಿಟ್ಟು. ಯಾಕೆ ಅಂತಂದರೆ ಆ ಪಾಂಡುವಿನ ಪುತ್ರರಿಂದನೇ ಅವನು ಸೋಲಿಗೆ ಶರಣಾಗಿದ್ದು. ಯಾರೋ ದ್ರೋಣಾಚಾರ್ಯರ ಪಾದಗಳಿಗೆ ಬೀಳಿಸಿದ್ನಲ್ಲ ಅರ್ಜುನ, ಅವನನ್ನು ಕೌರವರ ಕೈಲಾಗಲಿಲ್ಲ. ಪಾಂಡವರ ಒಂದು ಅರ್ಜುನ ಏನು ಮಾಡಿದ, ದ್ರುಪದನನ್ನು ಕಟ್ಟಿ ಹಾಕಿ ದ್ರೋಣಾಚಾರ್ಯರ ಕಾಲಿಗೆ ಬೀಳಿಸಿದ, ಶರಣಾಗತಿ ಮಾಡಿದ್ನಲ್ಲ. ಹಂಗಾಗಿ ಅದು ಸಿಟ್ಟು ಅವನಿಗೆ, ಪಾಂಡುವಿನ ಪುತ್ರರ ಮೇಲೆ ಸಿಟ್ಟು. ಯಾಕಂದರೆ ನಾನು ಬಹಳ ಒಂದು ದೊಡ್ಡ ಮಟ್ಟದಲ್ಲಿ ನಾನು ಈ ಒಂದು ರಾಜ್ಯವನ್ನು ಆಳ್ತಾ ಇದ್ದೆ, ನನ್ನ ಶರಣಾಗತಿ ಮಾಡಿಸಿ ದ್ರೋಣನ ಎದುರಿಗೆ ನನ್ನ ಅವಮಾನ ಆಗಿಬಿಡ್ತು, ಜೊತೆಗೆ ನನ್ನ ರಾಜ್ಯ ಅರ್ಧ ರಾಜ್ಯ ಹೋಗಿಬಿಡ್ತು ಅಂತಕ್ಕಂಥದ್ದು ಅವನಿಗೆ ಸಿಟ್ಟು. ಯಾಕಂದರೆ ದ್ರೋಣಾಚಾರ್ಯರ ಮೇಲೆ ಭಾಳ ಸಿಟ್ಟಿತ್ತು ಅವನಿಗೆ. ಪಾಂಡುವಿನ ಪುತ್ರರನ್ನು ಪರಾಭವಗೊಳಿಸಬೇಕು, ಜೊತೆಗೆ ಭೀಷ್ಮರನ್ನು ಸಹ ಪರಾಭವಗೊಳಿಸಬೇಕು, ಅದು ಅವನ ಒಂದು ಧ್ಯೇಯ. ಹಂಗಾಗಿ ನಾನು ಅಂಥ ಒಬ್ಬ ಪುತ್ರನನ್ನು ಪಡಿಬೇಕು. ನಾನು ಪಾಂಡವರನ್ನ ಪುತ್ರರನ್ನು ಸೋಲಿಸ್ತಕ್ಕಂಥವ್ರು, ಭೀಷ್ಮಾಚಾರ್ಯರನ್ನು ಸೋಲಿಸ್ತಕ್ಕಂಥ ಒಬ್ಬ ಮಗ ನನ್ನ ಬೇಕು ಅಂತಕ್ಕಂಥದ್ದು ಅವರಿಗೆ. ಯಾಜ ಉಪಯಾಜ ತಮ್ಮ ಪುಣ್ಯದಿಂದ ಕಾಂಪಿಲ್ಯದಲ್ಲಿ ಯಾಗ ಮಾಡುತ್ತಿದ್ದಾರೆ. ಅವರು ಯಾಗ ಒಪ್ಪಿಕೊಂಡಿದ್ದಾರೆ, ನಮ್ಮ ಕೈಲಿ ಅದು ಆಗಲ್ಲ, ಹಂಗಾಗಿ ನಾವು ಓಡಿ ಬಂದುಬಿಟ್ಟು ತಪ್ಪಿಸ್ಕೊಂಡು. ಯಾಜ ಅಂತಕ್ಕಂಥ ಒಬ್ಬ ಮಹರ್ಷಿ, ಉಪಯಾಜ ಅಂತಕ್ಕಂಥ ಅವರಿಬ್ಬರು ಸೇರಿ, ದೊಡ್ಡ ಋಷಿಗಳು ಅವರಿಬ್ಬರು, ಅವರು ಒಂದು ಯಾಗ ಯಜ್ಞವನ್ನು ಮಾಡಿ ಅವನಿಗೆ ಒಂದು ಪುತ್ರನನ್ನು ಕರುಣಿಸಲಿಕ್ಕೆ ಅವರು ಪ್ರಯತ್ನ ಪಡ್ತಾ ಇದ್ದಾರೆ ಅಂತಕ್ಕಂಥ ಮಾಹಿತಿಯನ್ನು ಪಾಂಡವರಿಗೆ ತಪ್ಪಿಸ್ಕೊಂಡು ಬಂದಿರತಕ್ಕಂಥ ಋಷಿಗಳು ಹೇಳಿದರು. ಇತ್ತ ಯಾಜ ಮತ್ತು ಉಪಯಾಜರು ಒಂದು ಯಾಗಾದಿಗಳನ್ನು ಮಾಡಿ ದೇವತೆಗಳಿಗೆ ಅರ್ಪಣೆ ಇದನ್ನು ಕೊಡ್ತಾರೆ. ಯಜ್ಞ ಯಾಗವನ್ನು ಮಾಡಿ ಹವಿಸ್ಸನ್ನು ಹಾಕಿ ದೇವತೆಗಳನ್ನು ಆಹ್ವಾನ ಮಾಡಿ, ಇವ್ರಿಗೆ ಎಂಥ ಪುತ್ರಿಯನ್ನು ಬೇಕೋ ಅಂಥ ಒಂದು ಪುತ್ರ ರತ್ನನನ್ನು ಪಡ್ಕೊಳ್ಳೋದಕ್ಕೆ ಒಂದು ಅವಕಾಶ ಆಗಿನ ಕಾಲದಲ್ಲಿ ಇತ್ತು. ಹಂಗೆ ಇವನೇನು ಮಾಡಿದ, ಮೊದಲನೇದಾಗಿ ಇವನು ಪುತ್ರನನ್ನು ಕೇಳಿಕೊಂಡವನು. ಆ ಒಂದು ಯಜ್ಞ ಯಾಗದಲ್ಲಿ ಪುತ್ರನನ್ನು ಕೇಳಿಕೊಂಡ. ದೇವತೆಗಳಿಗೆ ನನಗೆ ಇಂಥ ಪುತ್ರ ಬೇಕು, ಪಾಂಡುವಿನ ಪುತ್ರರನ್ನು ಸೋಲಿಸ್ತಕ್ಕಂಥ, ಭೀಷ್ಮಾಚಾರ್ಯರನ್ನು ಸೋಲಿಸ್ತಕ್ಕಂಥ ಒಬ್ಬ ದೊಡ್ಡ ವೀರ ಆಗಿರತಕ್ಕಂಥ ಒಬ್ಬ ಪುತ್ರನನ್ನು ನನಗೆ ಬೇಕು ಅಂತಕ್ಕಂಥದ್ದನ್ನು ಕೇಳಿಕೊಂಡಾಗ ಆ ದೇವತೆಗಳು ಆ ಒಂದು ಪುತ್ರನನ್ನು ದಯಪಾಲಿಸಿದರು. ಅವನ ಹೆಸರೇ ದೃಷ್ಟದ್ಯುಮ್ನ ಅಂತಕ್ಕಂಥದ್ದು. ದೃಷ್ಟದ್ಯುಮ್ನ ಅಂತಕ್ಕಂಥದ್ದು ಅವನ ಹೊರಗಡೆ ಬಂದ ಮೇಲೆ ಆ ಒಂದು ಹೆಸರನ್ನು ಇವನೇ ದ್ರುಪದ ಇಡ್ತಾನೆ. ದೃಷ್ಟದ್ಯುಮ್ನ ಅಂತಂದರೆ, ದೃಷ್ಟ ಅಂತಂದರೆ ಸ್ಥಿರತೆ, ದ್ಯುಮ್ನ ಅಂತಂದರೆ ಪ್ರಕಾಶ. ಅಂದರೆ ಯಾವುದೇ ಒಂದು ಚಂಚಲ ಚಿತ್ತ ಇಲ್ಲದೆ ಭಾಳ ಸ್ಥಿರತೆ, ಒಂದು ಬುದ್ಧಿಯಲ್ಲಿ ಸ್ಥಿರತೆ ಇರತಕ್ಕಂಥವನು, ಭಾಳ ಶಾಂತವಾಗಿರ್ತಕ್ಕಂಥವನು, ಅದೇ ರೀತಿ ಒಂದು ಪ್ರಕಾಶಮಾನವಾಗಿರ್ತಕ್ಕಂಥ ಒಬ್ಬ ಪುತ್ರನನ್ನು ಕರುಣಿಸಿದರು. ಯಾಗಯಜ್ಞದಿಂದ ಬಂದಿರತಕ್ಕಂಥ ಪುತ್ರ ಸಣ್ಣ ಪುತ್ರ ಆಗಿರಲ್ಲ, ಅವನು ಯುವಕನಾಗಿರ್ತಾನೆ ಅಥವಾ ಯುವತಿಯಾಗಿರ್ತಾಳೆ ಅಂತಕ್ಕಂಥದ್ದನ್ನು ನಾವಿಲ್ಲಿ ಮಹಾಭಾರತದಲ್ಲಿ ನೋಡ್ತೀವಿ. ಅಂಥ ಒಬ್ಬ ಪುತ್ರ ರತ್ನನನ್ನು ದೇವತೆಗಳು ಈ ಒಂದು ಯಾಜ ಉಪಯಾಜರ ಒಂದು ಯಾಗ ಮಾಡಿದ್ದಕ್ಕಾಗಿಯೇ ದೇವತೆಗಳು ಸಂತೃಪ್ತಿಗೊಂಡು ಆ ಒಂದು ಪುತ್ರ ರತ್ನನನ್ನು ಕರುಣಿಸಿದರು. ಅವನ ಹೆಸರು ದೃಷ್ಟದ್ಯುಮ್ನ ಅಂತಕ್ಕಂಥ ಹೆಸರನ್ನು ಇವನು ದ್ರುಪದ ಇಟ್ಟ. ಅದೇ ರೀತಿ ಅವನು ಯಾಗದಿಂದ ಹೊರಗೆ ಬಂದಿರತಕ್ಕಂಥ ದೃಷ್ಟದ್ಯುಮ್ನ ತಂದೆಗೆ ನಮಸ್ಕಾರ ಮಾಡ್ತಾನೆ. ಇವನಿಗೆ ಭಾಳ ಸಂತೋಷ ಆಗಿಬಿಡ್ತದೆ ದ್ರುಪದನಿಗೆ. ಯಾಕಂತಂದರೆ ಆ ಒಂದು ಪಾಂಡುವಿನ ಪುತ್ರರನ್ನು ನಾನು ಮುಂದೆ ಸೋಲಿಸಿಬಿಡ್ತೀನಿ ಅವರನ್ನು ಅಂತಕ್ಕಂಥ ಒಂದು ಸಂತೋಷ ಇವನಿಗಾಗ್ತದೆ. ಅದಿನ್ನೂ ಯಾಗ ಪೂರ್ಣ ಮುಗಿದಿಲ್ಲ, ಪುತ್ರ ಒಬ್ಬನು ಬಂದಾನೆ. ಅವರು ಮಹರ್ಷಿ ಯಾಜ ಮತ್ತು ಉಪಯಾಜರು ಕಂಡೀಷನ್ ಹಾಕಿದ್ರು, ನೀನು ಒಬ್ಬ ಪುತ್ರಿಯನ್ನು ಸ್ವೀಕರಿಸಿದರೆ ಮಾತ್ರ ಪುತ್ರನನ್ನು ನಾವು ದೊರಕಿಸ್ಕೊಡ್ತೀವಿ ಅಂತಕ್ಕಂಥದ್ದು ಅವರ ಒಂದು ಕಂಡೀಷನ್ ಆಗಿತ್ತು. ಆದರೆ ಇವನೇನು ಮಾಡಿದ ನೋಡ್ರಿ, ಮಾತಿಗೆ ತಪ್ತಾನೆ ದ್ರುಪದ. ಮಗ ಸಿಕ್ಬಿಟ್ನಲ್ಲ, ನನಗೆ ಮಗಳು ಬೇಡ ಅಂತಾನೆ ಅವನು. ಮಗಳು ಎದಕ್ಕೆ ಬೇಕು, ನನಗೆ ಮಗಳು ಬೇಕಾಗಿಲ್ಲ. ಮೊದಲೇನು ಹೇಳಿದ್ದ, ಮಗಳು ಬಂದರೆ ಬರಲಿ ಬಿಡು, ರಾಜಭವನದಾಗ ಎಲ್ಲೇ ಬಿದ್ದಿರ್ತಾಳೆ. ಅವನಿಗೆ ಭಾಳ ತಾತ್ಸಾರ, ಹೆಣ್ಮಕ್ಳು ಅಂತಂದರೆ ಭಾಳ ತಾತ್ಸಾರ. ಹಂಗಾಗಿ ಈಗ ಮಗ ದೊರಕಿಬಿಟ್ನಲ್ಲ ದೃಷ್ಟದ್ಯುಮ್ನ,
ಹಂಗಾಗಿ ಮಗಳು ಬೇಡ ಅಂತ ಹೊರಡಕ್ಕೆ ವಾಪಸ್ ಹೊರಟ ಅವನು. ಆ ಒಂದು ಯಜ್ಞ ಮಂಟಪವನ್ನು ಅತಿ ಎತ್ತರದ ಪ್ರದೇಶದಲ್ಲಿ ಮಾಡಿರ್ತಾರೆ. ಆ ಎತ್ತರ ಪ್ರದೇಶದಲ್ಲಿ ಆ ಒಂದು ಮಗನನ್ನು ಕರ್ಕೊಂಡು ಅವನು ಕೆಳಗೆ ಇಳಿತಾ ಇದ್ದಾನೆ. ಪುತ್ರಿಯನ್ನು ಪಡೆಯಲು ನಕಾರ. ನೋಡ್ರಿ, ಯಾಜ ಹೇಳ್ತಾರೆ, ನೀನೇನು ಮುಂದೆ ಪುತ್ರಿಯನ್ನು ಪಡಿತೀಯಲ್ಲ, ಆ ಪುತ್ರಿ ಆರ್ಯಾವರ್ತದ ಭಾಗ್ಯವಾಗುವಳು, ನೀನು ಸ್ವೀಕಾರ ಮಾಡಲೇಬೇಕು ಅಂತ ಹೇಳ್ತಾರೆ ಅವರು. ಮೊದಲು ಕಂಡೀಷನ್ಗೆ ಒಪ್ಪಿದ್ದವನು ದ್ರುಪದ, ಆದರೆ ಈಗ ಒಪ್ತಾ ಇಲ್ಲ ಅವನು. ನನಗೆ ಬ್ಯಾಡ ಮಗಳಂತಾನೆ ಅವನು. ಕೆಳಗಿಳಿದು ಹೋಗ್ತಾ ಇದ್ದಾನೆ, ಮಗನನ್ನು ಕರ್ಕೊಂಡು ಕೆಳಗಿಳಿದು ಹೋಗ್ತಾ ಇದ್ದಾನೆ. ಅವ್ರು ಹೇಳ್ತಾರೆ, ಇಲ್ಲ, ನೀನು ಸ್ವೀಕಾರ ಮಾಡಲೇಬೇಕು, ಸ್ವೀಕಾರ ಮಾಡಿದರೆ ಮಾತ್ರ ಯಜ್ಞ ಅಂತಕ್ಕಂಥದ್ದು ಪೂರ್ಣ ಆಗ್ತದೆ, ಇಲ್ಲಾಂದ್ರೆ ಅಪೂರ್ಣ ಆಗ್ತದೆ ಇದು ಯಜ್ಞ ಅಂತಕ್ಕಂಥದ್ದನ್ನು ಅವರು ಯಾಜ ಮತ್ತು ಉಪಯಾಜ ಮಹರ್ಷಿಗಳು ಹೇಳ್ತಾರೆ. ಆದರೆ ಅದನ್ನೇನು ಕೇಳಿಸ್ಕೊಳಲ್ಲ ಅವನು. ಬಹಳ ದರ್ಪ, ಬಹಳ ಗರ್ವಿ ಅವನು. ನೋಡ್ರಿ ಏನು ಹೇಳ್ತಾನೆ, ತಂದೆಗೆ ಪುತ್ರಿಯಿಂದ ಏನೂ ಪ್ರಾಪ್ತಿಯಾಗುವುದಿಲ್ಲ. ಬಹುತೇಕ ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಮಗನಿಂದನೇ ಮೋಕ್ಷ ಅಂತಕ್ಕಂಥದ್ದು ನಾವೆಲ್ಲ ಕೇಳಿದ್ವಿ ಅನ್ನಿಸ್ತದೆ ಬಹುತೇಕ. ಅದು ಯಾಕೆ ಅಂದಾಗ ಒಂದು ಸರಿ ನಮ್ಮ ಇವ್ರು ಹೇಳಿದರು, ಇಲ್ಲಿ ಡಾಕ್ಟರ್ ರಾಜೇಶ್ ಅಂತಂದು ಆಯುರ್ವೇದಿಕ್ ಡಾಕ್ಟ್ರ್ ಉಪನ್ಯಾಸ ಮಾಡಿದ್ರು ಇಲ್ಲಿ ಒಂದು ಸರಿ ಚಿಂತನಾಗೋಷ್ಠಿ. ಅವರು ಶರಣರ ಕಾರ್ಯಕ್ರಮದಲ್ಲಿ 6ನೇ ತಾರೀಕು ಒಂದು ಭಾಷಣ ಮಾಡಿದಾಗ ಹೇಳಿದರು, ಯಾಕೆ ಗಂಡು ಮಕ್ಕಳಿಂದನೇ ಮೋಕ್ಷ ಆಗುತ್ತೆ ಅಂತಕ್ಕಂಥದ್ದು. ಬಟ್ ಈಗಿನ ಒಂದು ಇದರಲ್ಲಿ ಅದು ಎಷ್ಟು ಸರಿನೋ ನನಗೆ ಗೊತ್ತಿಲ್ಲ. ಗಂಡು ಮಕ್ಕಳಿಂದ ಮೋಕ್ಷ ಯಾಕೆ, ಗಂಡು ಮಕ್ಕಳ ಇದ್ದಾಗ ಮಾತ್ರ ಅವ್ರಿಗೆ ಮೋಕ್ಷ ಸಿಗ್ತದೆ ಅಂತ ಯಾಕೆ ಹೇಳ್ತಾರೆ ಅಂತಂದಾಗ, ಆ ಒಂದು ಗಂಡು ಮಗ ಮುಂದೆ ತನ್ನ ಒಂದು ವಂಶಾಭಿವೃದ್ಧಿಯನ್ನು ಬೆಳೆಸೋದಕ್ಕೆ ಸಹಾಯ ಆಗ್ತಾನೆ. ಈ ಒಂದು ವಂಶಾಭಿವೃದ್ಧಿ ಅಂತಕ್ಕಂಥದ್ದು ಎಲ್ಲಿ ನಿಲ್ಲಬಾರ್ದು ಅಂತಕ್ಕಂಥದ್ದು. ಬಟ್ ನಮ್ಮ ಭಾರತದಲ್ಲಿ ನೋಡ್ಕೊಂಡಾಗ ಜನಸಂಖ್ಯೆ ಜಾಸ್ತಿ ಐತೆ. ನಮ್ಮ ಭಾರತದಲ್ಲಿ ವಂಶಾಭಿವೃದ್ಧಿ ಬೇಡ ಅಂದರೂ ಸಹ ಜಾಸ್ತಿ ಆಗ್ತಾ ಇದೆ. ಆದರೆ ಆ ಒಂದು ಕಾರಣ ಇರ್ಬೋದು ಅಂತಕ್ಕಂಥದ್ದನ್ನು ಹೇಳಿದ್ರು ಅವರು. ತಂದೆಗೆ ಪುತ್ರಿಯಿಂದ ಏನೂ ಆಗಲ್ಲ, ಏನೂ ಪ್ರಾಪ್ತಿ ಆಗಲ್ಲ, ಅಂದರೆ ಮೋಕ್ಷ ಪ್ರಾಪ್ತಿ ಆಗಲ್ಲ ಅಂತಕ್ಕಂಥದ್ದು ಇವನು ವಾದ, ದ್ರುಪದನ ವಾದ. ಅವನು ವಾಪಸ್ ಹೋಗ್ತಾ ಇದ್ದಾನೆ. ಆದರೆ ಆ ಯಜ್ಞದ ಜ್ವಾಲೆ ಅವನನ್ನು ಬಿಡಲ ಇಲ್ಲ. ಆ ಯಜ್ಞದ ಜ್ವಾಲೆ ಆ ಒಂದು ಎತ್ತರ ಪ್ರದೇಶದಿಂದ ಏನಿತ್ತಲ್ಲ, ಆ ಒಂದು ಜ್ವಾಲೆ ಇವರೇನು ಕೆಳಗಿಳಿದು ಬರ್ತಾಯಿದ್ರು. ತಂದೆ ಮಗ ದೃಷ್ಟದ್ಯುಮ್ನನ್ನು ಕರ್ಕೊಂಡು ದ್ರುಪದ ಏನು ಬರ್ತಾ ಇದ್ನಲ್ಲ, ಅದು ಕೆಳಗಡೆ ಬರ್ತಾ ಇದೆ ಜ್ವಾಲೆ. ಬಂದು ಏನು ಮಾಡಿತು, ದ್ರುಪದ ಮತ್ತು ದೃಷ್ಟದ್ಯುಮ್ನನ್ನು ಸುತ್ತುವರಿತು ಆ ಜ್ವಾಲೆ, ಬೆಂಕಿ. ಇವ್ರನ್ನ ಹೊರಗಡೆ ಹೋಗಕ್ಕೆ ಬಿಡಲಿಲ್ಲ ಅದು. ಅವಾಗ ಹೇಳ್ತಾರೆ ಯಾಜ ಉಪಯಾಜ, ನೋಡ್ರಿ ರಾಜರೇ, ಇದು ಯಾಗ ಮಾಡಿರೋ ಉದ್ದೇಶನೇ ಅದು. ಪುತ್ರಿಯನ್ನು ಸ್ವೀಕಾರ ಮಾಡಿದರೆ ಮಾತ್ರ ಪುತ್ರ ಪ್ರಾಪ್ತಿ ಅಂತ ನಾವು ಮೊದಲೇ ಹೇಳಿದ್ದೀವಿ. ಈಗ ನೀವು ಪುತ್ರನನ್ನು ಮಾತ್ರ ಕೇಳಿಕೊಂಡು ತೆಗೆದುಕೊಂಡು ಸ್ವೀಕಾರ ಮಾಡಿಕೊಂಡು ಪುತ್ರಿಯನ್ನು ಸ್ವೀಕಾರ ಮಾಡಲ್ಲ ಅಂತಂದರೆ ಇದು ಯಾಗ ಅಪೂರ್ಣ ಆಗಿದೆ, ದೇವತೆಗಳು ಅಸಂತೋಷಗೊಂಡಿದ್ದಾರೆ, ನೀವು ಹೊರಗಡೆ ಹೋಗೋಕ್ಕೆ ಸಾಧ್ಯನೇ ಇಲ್ಲ ಅಂತಕ್ಕಂಥದ್ದನ್ನು ಯಾಜ ಮತ್ತು ಉಪಯಾಜ ಮಹರ್ಷಿಗಳು ಹೇಳಿದರು. ಅವನಿಗೆ ಅನಿವಾರ್ಯ ಆಗಿಬಿಡ್ತು ದ್ರುಪದನಿಗೆ. ಯಾಕಂದರೆ ಜ್ವಾಲೆ ಅಂತಕ್ಕಂಥದ್ದು ಬೆಂಕಿ ಅವನ ಸುತ್ತ ಉರಿಯಕತ್ತಿಬಿಡ್ತು. ಅವನು ಹೊರಗೆ ಹೋಗೋಕ್ಕೆ ಸಾಧ್ಯನೇ ಇಲ್ಲ. ಆ ರೀತಿ ಆಯಿತು. ಅವನೇನು ಮಾಡಿದ, ಆಯಿತು, ಅನಿವಾರ್ಯವಾಗಿ ವಾಪಸ್ ಬಂದವನು ಯಜ್ಞಕುಂಡದ ಹತ್ರ. ಮೇಲೆ ಒಂದು ಎತ್ತರ ಪ್ರದೇಶದಲ್ಲಿ ಏನು ಯಜ್ಞಕುಂಡ ಇತ್ತಲ್ಲ, ಅದರ ಹತ್ರ ವಾಪಸ್ ಬಂದ. ನೋಡ್ರಿ, ವಾಪಸ್ ಬಂದು ಏನು ಹೇಳ್ತಾನೆ, ದ್ರೌಪದಿಯನ್ನು ಅಲ್ಲಿ ಯಾಗದಿಂದ ಏನು ಕೇಳ್ಕೊಳ್ತಾರಲ್ಲ, ಅವ್ರು ಯಾವ ರೀತಿ ಕೇಳ್ತಾರೋ ಅದೇ ರೀತಿಯ ಒಂದು ಪುತ್ರ ಸಂತಾನ ಅಥವಾ ಪುತ್ರಿಯ ಸಂತಾನ ಆಗ್ತದೆ ಅಂತಕ್ಕಂಥದ್ದು ಮಾಹಿತಿ ಇಲ್ಲಿ. ಆದರೆ ಅವನು ಕೇಳ್ಕೊಂಡದ್ದು ಏನಂತಂದರೆ, ದ್ರೌಪದಿ ಎಲ್ಲ ಕಷ್ಟಗಳನ್ನು ಕೇಳ್ಕೊಳ್ತಾನೆ ಅವನು. ಮುಂದೇನು ಮಹಾಭಾರತದಲ್ಲಿ ದ್ರೌಪದಿಯ ಒಂದು ಕಷ್ಟಗಳೇನದವಲ್ಲ, ಅವು ಇಲ್ಲಿಂದಲೇ ಶುರುವಾಗ್ತವೆ. ಆಕೆಯ ಹುಟ್ಟಿನಿಂದಲೇ ಶುರುವಾಗ್ತಕ್ಕಂಥದ್ದು. ಅವನು ಬೇಡ್ಕೊಳ್ಳೋದೇ ಆ ರೀತಿ ಬೇಡ್ಕೊಳ್ತಾನೆ. ಯಾಕಂದ್ರೆ ಮಗಳು ಬೇಕಾಗಿದ್ದಿಲ್ಲ ಅವನಿಗೆ. ಆಮೇಲೆ ಹೆಣ್ಮಕ್ಳು ಅಂತಂದ್ರೆ ಅವನಿಗೆ ಭಾಳ ತಾತ್ಸಾರ. ಹಂಗಾಗಿ ಅವನು ಬರೀ ಕೆಟ್ಟದ್ದನ್ನೇ ಕೇಳ್ಕೊಳ್ತಾ ಇದ್ದಾನೆ. ನೋಡ್ರಿ ಏನೇನು ಕೇಳ್ಕೊಳ್ತಾನಂತಂದು ಭಾಳ ವಿಚಿತ್ರವಾಗೈತಿದೆ. ವಾಪಸ್ ಬಂದು ಯಜ್ಞಕುಂಡದ ಹತ್ರ ಹೇಳ್ತಾನೆ, ಜೀವನ ಪೂರ್ತಿ ಕಷ್ಟ ಬೇಡವೇ. ಈಗೇನು ಮಗಳು ಹುಡ್ತಾಳಲ್ಲ, ಈ ಮಗಳಿಗೆ ಜೀವನ ಪೂರ್ತಿ ಕಷ್ಟನೇ ಕೇಳ್ತೀನಿ ನಾನು. ಯಾರು ಕೇಳಲ್ಲ ಬಹುತೇಕ ತಂದೆ ತಾಯಿರು. ನನ್ನ ಮಕ್ಕಳಿಗೆ ಸುಖ ಕೊಡ್ರಿ ಅಂತಂದು ಎಲ್ಲರೂ ನಾವು ಬೇಡ್ಕೊಳ್ಳೋದು, ಎಲ್ಲರೂ ಬೇಡ್ಕೊಳ್ಳೋದು. 12ನೇ ಶತಮಾನದಲ್ಲಿ ಅಕ್ಮಾದೇವಿ ಹಂಗೆ ಹೇಳ್ತಾಳೆ ವಚನದಲ್ಲಿ, ನನಗೆ ಹಸಿವಾದರೆ ಅನ್ನ ಸಿಗದಂಗೆ ಮಾಡು ಅಂತ ಹೇಳ್ತಾಳೆ. ಅಕಸ್ಮಾತ್ ಅನ್ನ ಸಿಕ್ಕರು ಕೂಡ ಅದು ಕೆಳಗೆ ಬೀಳಂಗೆ ಮಾಡು ಅಂತ ಹೇಳ್ತಾಳೆ. ಅದು ಕೆಳಗೆ ಬಿದ್ದರೆ ನಾನು ಬಗ್ಗೆ ಎತ್ಕೊಳ್ಳೋದಕ್ಕಿಂತ ಮುಂಚೆ ನಾಯಿ ಅದನ್ನ ತಿಂದು ಹೋಗಲಿ ಅಂತಕ್ಕಂಥದ್ದು. ಅಂದರೆ ನಾನು ಅಷ್ಟು ಕಷ್ಟ ಕೊಡಲಿ ಅಂತಕ್ಕಂಥದ್ದನ್ನು ಅಕ್ಮಾದೇವಿ ಕೇಳ್ಕೊಳ್ತಾಳೆ. ಹಂಗೆ ಇವನೇನು ಕೇಳ್ಕೊಳ್ತಾನೆ, ಇವನು ತನಿಗೆ ಕೇಳ್ಕೊಳ್ಳಲ್ಲ, ತನ್ನ ಮಗಳಿಗೆ ಕೇಳ್ತಾನೆ. ತನ್ನ ಮಗಳು ಜೀವನ ಪೂರ್ತಿ ಕಷ್ಟನೇ ಬರಲಿ ಆಕೆಗೆ ಅಂತಕ್ಕಂಥದ್ದನ್ನು ಇವ್ರು ಬೇಡ್ಕೊಳ್ತಾನೆ ದ್ರುಪದ. ನನ್ನ ಪುತ್ರಿಗೆ ಸಮಸ್ಯೆ ಬೇಡವೇ,
ಬರೀ ಸಮಸ್ಯೆನೇ ಬರಲಿ ಆಕೆಗೆ, ಜೀವನದಲ್ಲಿ ಪೂರ್ತಿ ಸಮಸ್ಯೆನೇ ಬರಲಿ ಅಂತಕ್ಕಂಥದ್ದನ್ನು ಕೇಳ್ತಾನೆ. ಸಮಸ್ಯೆ ಮತ್ತು ಕಷ್ಟಗಳಿಂದಲೇ ಉತ್ತಮ ಚಾರಿತ್ರ್ಯ ಸೃಷ್ಟಿಯಾಗುವುದು. ನೋಡಿರಿ, ಒಂದು ನಕಾರಾತ್ಮಕ ಚಿಂತನೆ, ಇನ್ನೊಂದು ಸಕಾರಾತ್ಮಕ ಚಿಂತನೆ. ಸಮಸ್ಯೆ ಮತ್ತು ಕಷ್ಟಗಳಿಂದಲೇ ಉತ್ತಮ ಚಾರಿತ್ರ್ಯ ಸೃಷ್ಟಿಯಾಗ್ತಕ್ಕಂಥದ್ದು, ಅದು ಬಹುತೇಕ ಸರಿ ಇದು. ಯಾಕಂತಂದರೆ ಇವತ್ತೇನಾದರೂ ನಾವು ಇಲ್ಲೆಲ್ಲ ಕೆಲವ್ರು ಕುತ್ಕೊಂಡಿದ್ದೀವಿ ಅಂತಂದರೆ ಬಹುತೇಕ ನಾವು ಕಷ್ಟಗಳನ್ನು ಅನುಭವಿಸಿ ಬಂದಿರೋರಷ್ಟು ಇಲ್ಲಿ ಕುತ್ಕೊಂಡಿರೋದು. ಜೀವನದಲ್ಲಿ ಸುಖದ ಸುಪ್ಪತ್ತಿಕೆಯಲ್ಲೇ ಮೇಲೆ ಬಂದಿರತಕ್ಕಂಥವ್ರು ಬಹುತೇಕ ಇಂಥ ಕಾರ್ಯಕ್ರಮಗಳಿಗೆ ಬರಲ್ಲ, ನನ್ನ ಅನಿಸಿಕೆ 99%. ಹಿಂದೆ ಯಾವುದೋ ಒಂದು ಘಟ್ಟದಲ್ಲಿ ಒಂದು ಕಷ್ಟ ಅನುಭವಿಸಿದರೆ ಮಾತ್ರ ಇಂಥ ಕಾರ್ಯಕ್ರಮಗಳಿಗೆ, ಒಂದು ಸತ್ಸಂಗಗಳಿಗೆ ಬರ್ತಾರೆ. ಅಂದರೆ ಸಮಸ್ಯೆ ಮತ್ತು ಕಷ್ಟಗಳು ನಮ್ಮನ್ನು ಏನು ಮಾಡ್ತಾವೆ ಅಂತಂದರೆ ಉತ್ತಮ ಚಾರಿತ್ರ್ಯವನ್ನು ಸೃಷ್ಟಿ ಮಾಡ್ತವೆ, ಉತ್ತಮ ವ್ಯಕ್ತಿತ್ವವನ್ನು ನಿರ್ಮಾಣ ಮಾಡ್ತವೆ ನಮಗೆ ಅಂತಕ್ಕಂಥದ್ದು. ವಿಶ್ವದ ಎಲ್ಲ ಅಪವಿತ್ರತೆಗಳು ಪ್ರಾಪ್ತವಾಗಲಿ, ನನ್ನ ಮಗಳಿಗೆ ವಿಶ್ವದಲ್ಲಿರ್ತಕ್ಕಂಥ ಎಲ್ಲ ಕಳಂಕ ತಟ್ಟಲಿ ಅಂತ ಕೇಳ್ಕೊಳ್ತಾನವನು. ಕಳಂಕ, ಅಪವಿತ್ರತೆ, ನನ್ನ ಮಗಳಿಗೆ ಎಲ್ಲ ವಿಶ್ವದಲ್ಲಿ ಏನೇನು ಕಳಂಕ ಅದಾವೆ ಅವೆಲ್ಲ ತಟ್ಟಲಿ ನನ್ನ ಮಗಳಿಗೆ. ಅದೇ ರೀತಿಯೇ ಮುಂದೆ ಎಲ್ಲ ಕಳಂಕಗಳು ಆಕೆಗೆ ದೊರೀತವೆ. ಅಕ್ಕಿಯಂತೆ ಶುದ್ಧವಾಗಿರಲಿ ಅವಳ ಚರಿತ್ರೆ. ಎಷ್ಟೇ ಕಳಂಕ ಇರಲಿ ಆಕೆಗೆ, ಆದರೆ ಆಕೆಯ ಚರಿತ್ರೆ ಅಕ್ಕಿಯಂತೆ ಶುದ್ಧವಾಗಿರಲಿ. ಅಕ್ಕಿ ಹೆಂಗೆ ಬೆಳಗಿರ್ತದೋ ಅದೇ ರೀತಿ ಶುದ್ಧವಾಗಿರಲಿ ಆಕೆಯ ಚರಿತ್ರೆ ಅಂತಕ್ಕಂಥದ್ದನ್ನು ಕೇಳ್ಕೊಳ್ತಾನೆ. ಒಂದು ನಕಾರಾತ್ಮಕವಾಗಿ ಕೇಳ್ಕೊಳ್ತಾನೆ, ಇನ್ನೊಂದು ಸಕಾರಾತ್ಮಕವಾಗಿ. ಒಂದು ನೆಗೆಟಿವ್ ಥಿಂಕಿಂಗ್, ಒಂದು ಪಾಸಿಟಿವ್ ಥಿಂಕಿಂಗ್. ಪ್ರಪಂಚ ಅವಳನ್ನು ಪವಿತ್ರೆ ಎಂದು ತಿಳಿಯಲಿ. ಆಕೆಗೆ ಎಷ್ಟೇ ಕಳಂಕ ಬರಲಿ, ಅಪವಿತ್ರತೆ ಬರಲಿ, ಆದರೆ ಪ್ರಪಂಚ ಅವಳನ್ನು ಪವಿತ್ರೆ ಎಂದು ತಿಳಿಯಲಿ. ನೋಡ್ರಿ, ಆಕೆಗೆ 5 ಗಂಡಂದಿರು, ಆದರೂ ಸಹ ಆಕೆ ಆ ಒಂದು ಹಿಂದೂ ಪುರಾಣದ ಪ್ರಕಾರ ಪಂಚ ಮಹಾಪತಿವ್ರತೆಯರು ಅಂತ ಬರ್ತೈತಿ. ಅದರಲ್ಲಿ ಆಕೆ ಸಹ ಒಬ್ಬಳು, ದ್ರೌಪದಿ. ಆಕೆಗೆ 5 ಗಂಡಂದಿರಿದ್ದರೂ ಸಹ ಇಂದಿನ ಒಂದು ಸಂಪ್ರದಾಯದಲ್ಲಿ ಏನಿತ್ತು, ಅನೇಕ ಜನ ಪತ್ನಿಯರನ್ನು ಹೊಂದ್ಬೋದಾಗಿತ್ತು ರಾಜರುಗಳು. ಆದರೆ ಒಬ್ಬ ಹೆಣ್ಣು 5 ಜನಗಳೊಡನೆ ವಿವಾಹವಾಗಿರ್ತಕ್ಕಂಥದ್ದು ಉದಾಹರಣೆ ಕಡಿಮೆ. ಆಕೆಗೆ 5 ಜನ ಗಂಡಂದಿರೋದು. ಮುಂದೆ ದುರ್ಯೋಧನ ಅದನ್ನೇ ಭಾಳ ವ್ಯಂಗ್ಯವಾಗಿ ಮಾತಾಡ್ತಾನೆ. ಒಬ್ಬ ಹೆಣ್ಣು ಮಕ್ಕಳಿಗೆ 5 ಜನ ಗಂಡಂದಿರು ಅಂತಂದು. 5 ಜನ ಗಂಡಂದಿರಿದ್ದರೂ ಸಹ ಆಕೆ ಪವಿತ್ರೆ ಅಂತಕ್ಕಂಥದ್ದನ್ನು ಇತಿಹಾಸದಲ್ಲಿ ದಾಖಲಾಗ್ತತೆ. ಅದವನು ಕೇಳ್ಕೊಂಡಿರ್ತಕ್ಕಂಥದ್ದು, ದೃಪದ ಕೇಳ್ಕೊಂಡಿರ್ತಕ್ಕಂಥದ್ದು. ಒಂದು ಪುರಾಣಗಳಲ್ಲಿ ಪಂಚ ಮಹಾಪತಿವ್ರತೆಯರು ಅಂತ ಬರ್ತದೆ, 5 ಜನ. ಅಹಲ್ಯ, ದ್ರೌಪದಿ, ಸೀತಾ, ತಾರ, ಮಂಡೋದರಿ. ಅಹಲ್ಯ ಗೌತಮ ಋಷಿಗಳ ಹೆಂಡತಿ, ಕಲ್ಲಾಗಿದ್ದಲ್ಲ ಅದೊಂದು. ದ್ರೌಪದಿ ಮಹಾಭಾರತದಲ್ಲಿ, ರಾಮಾಯಣದಲ್ಲಿ ಸೀತಾ. ತಾರ ಅದು ಸಹ ರಾಮಾಯಣದಲ್ಲೇ ಬರ್ತೈತೆ, ವಾಲಿಯ ಹೆಂಡತಿ. ಮಂಡೋದರಿ ಅದು ರಾಮಾಯಣದಲ್ಲೇ ಬರ್ತಕ್ಕಂಥದ್ದು ಪಾತ್ರ. ಇವರು 5 ಜನ ಪಂಚ ಮಹಾಪತಿವ್ರತೆಯರು ಅಂತಕ್ಕಂಥದ್ದು. ಅಂದರೆ ಆಕೆ ಎಷ್ಟೇ ಕಳಂಕ ಇದ್ದರೂ ದ್ರೌಪದಿಗೆ ಆಕೆ ಒಂದು ಪವಿತ್ರೆ ಅಂತಕ್ಕಂಥದ್ದು ಇತಿಹಾಸ ಗುರುತಿಸಲಿ ಸಮಾಜ ಅಂತಕ್ಕಂಥದ್ದನ್ನು ಕೇಳ್ಕೊಳ್ತಾನೆ. ಇಂತಹ ಪುತ್ರಿಯನ್ನು ಕೊಡಬಹುದೇ ದೇವತೆಗಳಿಗೆ ಚಾಲೆಂಜ್ ಮಾಡ್ತಾನೆ ಅವನು. ಎಲ್ಲ ಕಷ್ಟ ಕೇಳಿದ್ದೀನಿ ನನ್ನ ಮಗಳಿಗೆ, ಜೊತೆಗೆ ಒಳ್ಳೆಯದನ್ನು ಸಹ ಕೇಳ್ತದಾನೆ. ಕೊನೆಗೆ ಕಷ್ಟ ಬಂದಮೇಲೆ ಒಳ್ಳೆಯದು, ಮತ್ತು ಕೊನೆಗೆ ಇಂತಹ ಪುತ್ರಿಯನ್ನು ನಿಮ್ಮ ದೇವತೆಗಳು ಕೊಡಬಹುದೇ ಅಂತಕ್ಕಂಥದ್ದನ್ನು ಕೇಳ್ತಾನೆ. ಈ ಧಾನ್ಯದ ಹಾಗೆ ಎಲ್ಲರಿಗೂ ಅವಳು ಶಕ್ತಿ ನೀಡುವಂತಾಗಿರಲಿ. ಧಾನ್ಯ, ಗೋಧಿ, ಇಂಥವೆಲ್ಲ ಧಾನ್ಯಗಳು. ಈ ಧಾನ್ಯದ ಹಾಗೆ ಅವಳು ಎಲ್ಲರಿಗೂ ಶಕ್ತಿ ನೀಡಲಿ. ಯಾಕಂದರೆ ಪಾಂಡವರಿಗೆ ಶಕ್ತಿಯಾಗಿರ್ತಕ್ಕಂಥದ್ದೇ ಮುಂದೆ ದ್ರೌಪದಿ. ಪ್ರತಿಯೊಂದು ಒಂದು ಸಮಯದಲ್ಲಿ ದ್ರೌಪದಿ ಬಹಳ ಹೆಗಲಿ ಕೊಟ್ಟು ಅವರಿಗೆ ಶಕ್ತಿಯನ್ನು ತುಂಬ್ತಾ ಇರ್ತಾಳೆ, ಧೈರ್ಯವನ್ನು ತುಂಬ್ತಾ ಇರ್ತಾಳೆ. ಹಾಗೆ ಆಕೆ ಎಲ್ಲರಿಗೂ ಶಕ್ತಿ ನೀಡುವಂಥಳಾಗಲಿ ದ್ರೌಪದಿ. ಮುಂದೆ ಜೀವನ ಪರ್ಯಂತ ಆಕೆಗೆ ದುರ್ಬಲವಾಗಿಸುವಂಥ ಸನ್ನಿವೇಶಗಳು, ಪರಿಸ್ಥಿತಿಗಳು ಆಕೆಗೆ ಬರುತ್ತಿರಲಿ. ಒಂದು ಪಾಸಿಟಿವ್ ಕೇಳ್ಕೊಂಡ್ರೆ ಒಂದು ನೆಗೆಟಿವ್ ಕೇಳ್ತಾನೆ ಅವನು. ಆಕೆ ಎಲ್ಲರಿಗೂ ಶಕ್ತಿ ಕೊಡಲಿ, ಆದರೆ ಆಕೆಗೆ ಪ್ರತಿ ಕ್ಷಣದಲ್ಲಿ ಆಕೆಯ ಮನಸ್ಸು ದುರ್ಬಲ ಆಗ್ತಕ್ಕಂಥ ಸನ್ನಿವೇಶಗಳು, ಪರಿಸ್ಥಿತಿಗಳು ಆಕೆಗೆ ಬರಲಿ, ಯಾವಾಗಲೂ ಬರಲಿ ಅಂತಕ್ಕಂಥ ಒಂದು ವಿಚಾರವನ್ನು ಕೇಳ್ತಾನೆ ದೃಪದ. ಹೃದಯ ಸ್ವಯಂ ಶಕ್ತಿಯಾಗಿರಲಿ. ಆಕೆಯ ಹೃದಯ ಭಾಳ ಗಟ್ಟಿಯಾಗಿರಲಿ, ಬಹಳ ಧೈರ್ಯ ಆಗಿರಲಿ. ಆಕೆಯ ಒಂದು ಮನಸ್ಸು ಭಾಳ ಗಟ್ಟಿಯಾಗಿರಲಿ. ಶೌರ್ಯವಿರಲಿ ಅವಳಲ್ಲಿ ಅಂಥ ಒಂದು ಶೌರ್ಯ ಇರಲಿ. ವಿಶ್ವದಲ್ಲಿಯೇ ಸುಂದರಿಯಾಗಿರಲಿ. ನನ್ನ ಮಗಳಿಗೇನು ಬರ್ತಾಳಲ್ಲ ಆಕೆ ವಿಶ್ವದಲ್ಲಿಯೇ ಸುಂದರಿಯಾಗಿರಲಿ. ಆ ಕನ್ಯೆಗೆ ಮತ್ತೆ ಅನ್ಯಾಯವಾಗಲಿ. ನೋಡ್ರಿ, ಆ ಒಂದು ಕನ್ಯೆಗೆ ಮತ್ತೆ ಅನ್ಯಾಯ ಆಗಲಿ. ಆಕೆಗೆ ಅನ್ಯಾಯ ಅಂತಕ್ಕಂಥದ್ದು ಮೇಲೆ ಆಗಲಿ, ಮತ್ತೆ ಆಗಲಿ, ಅನ್ಯಾಯ ಆಗಲಿ ಅಂತಕ್ಕಂಥದ್ದನ್ನು ಕೇಳ್ಕೊಳ್ತಾನೆ. ಇವನೇನು ಕೇಳ್ಕೊಂಡನಲ್ಲ, ಇದೇ ಇಡೀ ಮಹಾಭಾರತದಲ್ಲೇ ಆಕೆಯ ಮೇಲೆ ಘಟಿಸ್ತಕ್ಕಂಥ ಒಂದು ಸನ್ನಿವೇಶಗಳು.
ನ್ಯಾಯದ ಸುಗಂಧ ಪಸರಿಸುತ್ತಿರಲಿ. ಆಕೆಯ ಮೇಲೆಷ್ಟೇ ಅನ್ಯಾಯ ಆಗಿರಲಿ, ನ್ಯಾಯದ ಸುಗಂಧ ಅಂತಕ್ಕಂಥದ್ದು ಪಸರಿಸುತ್ತಿರಲಿ. ಕೊಡಬಹುದೇ ಇಂಥ ಪುತ್ರಿಯನ್ನು ದೇವತೆಗಳು? ಇಂಥ ಪುತ್ರಿಯನ್ನು ಕೊಡ್ತಾಳಾ ದೇವತೆಗಳು ಅಂತ ಕೇಳ್ತಾನೆ. ಪ್ರತಿಯೊಂದು ಕೆಟ್ಟದ್ದನ್ನು ಕೇಳ್ಕೊಳ್ತಾ, ಜೊತೆಗೆ ಒಳ್ಳೆಯದನ್ನು ಕೇಳ್ಕೊಳ್ತಾ ಇದ್ದಾನೆ. ಇಂಥ ಪುತ್ರಿಯನ್ನು ಕೊಡಬಹುದಾ? ಯಾಕಂದರೆ ಅವನಿಗೆ ಮೊದಲೇ ಬೇಕಾಗಿದ್ದಿಲ್ಲ, ಪುತ್ರಿ ಬೇಕಾಗಿದ್ದಿಲ್ಲ. ಬೇಕಾಗಿಲ್ಲದಕ್ಕೆ ಏನೋ ಒಂದು ಕೇಳ್ಕೊಳ್ತಾ ಇದ್ದಾನೆ. ಕೆಟ್ಟದ್ದನ್ನು ಕೇಳ್ತಾನೆ, ಜೊತೆಗೆ ಒಳ್ಳೆಯದನ್ನು ಕೇಳ್ಕೊಳ್ತಾ ಇದ್ದಾನೆ. ಆದರೆ ಅಂಥ ಒಂದು ಪುತ್ರಿಯನ್ನೇ ದೇವತೆಗಳು ಕರುಣಿಸ್ತಾರೆ. ದ್ರೌಪದಿ ಆಗಮನ ಯಜ್ಞಕುಂಡದಿಂದ. ದ್ರೌಪದಿ ಯುವತಿ ಯಜ್ಞಕುಂಡದಿಂದ ಹೊರಗೆ ಬರ್ತಾಳೆ. ದೇವತೆಗಳು ಆ ಒಂದು ದ್ರೌಪದಿಯನ್ನು ಕರುಣಿಸುತ್ತಾರೆ. ದ್ರೌಪದಿ ಅಂತಂದು ಆಕೆಗೆ ಹೆಸರಿಡ್ತಾರೆ. ಯಜ್ಞಸೇನಿ ಅಂತ ಸಹ ಆಕೆ ಹೆಸರು. ಯಜ್ಞದಿಂದ ಹುಟ್ಟಿರ್ತಕ್ಕಂಥವಳು ಯಜ್ಞಸೇನಿ ಅಂತಕ್ಕಂಥದ್ದು. ನೋಡ್ರಿ, ಯಾಜ ಮಹರ್ಷಿ ಹೇಳ್ತಾರೆ, ದ್ರುಪದನಿಗೆ ಹೇಳ್ತಾರೆ, ಇದಕ್ಕಿಂತ ಮೌಲ್ಯಯುತವಾದದನ್ನು ನೀನು ಜೀವನದಲ್ಲಿ ಪಡೆದಿಲ್ಲ. ಯಾಜ ಮಹರ್ಷಿಗಳು ಹೇಳ್ತಾರೆ ದ್ರುಪದನಿಗೆ, ರಾಜ, ನೀನು ಮಗನನ್ನು ಪಡೆದಿರ್ತಕ್ಕಂಥದ್ದು ಮೌಲ್ಯಯುತವಾಗಿಲ್ಲದು. ಆದರೆ ಈಗೇನು ದ್ರೌಪದಿ ಬಂದಲ್ಲ, ದ್ರೌಪದಿಯನ್ನು ಪಡೆದಿಲ್ಲ, ಮಗಳನ್ನು, ಪುತ್ರಿಯನ್ನು. ಇದು ಮೌಲ್ಯಯುತ ಆಗಿರ್ತಕ್ಕಂಥ ವಸ್ತು. ನಿನ್ನ ಜೀವನದಲ್ಲೇ ಮೌಲ್ಯಯುತವಾಗಿರ್ತಕ್ಕಂಥ ವಸ್ತು ಇದಕ್ಕಿಂತ ಬೇರೆ ನಿನ್ನ ಜೀವನದಲ್ಲಿ ಇಲ್ಲ ಅಂತಕ್ಕಂಥದ್ದನ್ನು ಯಾಜ ಮಹರ್ಷಿಗಳು ಹೇಳ್ತಾರೆ. ಇವಳಿಂದ ಆರ್ಯಾವರ್ತದ ಇತಿಹಾಸ ಬದಲಾಗುತ್ತದೆ. ಆರ್ಯಾವರ್ತದಲ್ಲಿ ಧರ್ಮ ಸಂಸ್ಥಾಪನೆ ಆಗ್ತದೆ. ಈಕೆಯಿಂದ, ದ್ರೌಪದಿಯಿಂದ ಆರ್ಯಾವರ್ತದಲ್ಲಿ ಧರ್ಮ ಸಂಸ್ಥಾಪನೆ ಆಗುತ್ತದೆ. ಇದರಿಂದ ನಿನಗೆ ಒಂದು ದೊಡ್ಡ ಮಟ್ಟದ ಹೆಸರು ಬರ್ತದೆ. ಇತಿಹಾಸದಲ್ಲಿ ನೀನು ಅಜರಾಮರವಾಗಿ ಉಳ್ಕೊಳ್ತೀಯ ಅಂತಕ್ಕಂಥದ್ದನ್ನು ಯಾಜ ಮಹರ್ಷಿಗಳು ಹೇಳ್ತಾರೆ. ಇವಳ ಕಾರಣದಿಂದ ನಿನ್ನ ಹೆಸರು ಚಿರಸ್ಥಾಯಿವಾಗಿರ್ತದೆ. ನೋಡ್ರಿ, ನಿನ್ನ ಕಾರಣದಿಂದ ಮಗಳ ಹೆಸರು ಬರಲ್ಲ, ಇವಳ ಕಾರಣದಿಂದ ನಿನ್ನ ಹೆಸರು ಚಿರಸ್ಥಾಯಿ ಆಗ್ತದೆ ಅಂತಕ್ಕಂಥದ್ದನ್ನು ಹೇಳ್ತಾರೆ. 12ನೇ ಶತಮಾನದಲ್ಲಿ ಬಿಜ್ಜಳ ಅದೇ ಮಾತು ಹೇಳ್ತಾನೆ ಬಸವಣ್ಣವ್ರಿಗೆ. ಬಸವಣ್ಣ, ನನ್ನ ಹೆಸರು ಏನಾದರೂ ಮುಂದೆ ಇತಿಹಾಸದಲ್ಲಿ ಏನಾದರೂ ಉಳಿದ್ರೆ ಅದು ನಿನ್ನ ಕಾರಣದಿಂದ ಅಂತ ಹೇಳ್ತಾನೆ. ನಾನು ರಾಜ ಅನ್ನಲಿಕ್ಕಾಗಿ ನನ್ನ ಹೆಸರು ಉಳಿಯಲ್ಲ, ಯಾಕಂದ್ರೆ ಅನೇಕ ರಾಜರುಗಳು ಆಳುವಾಗಿರ್ತಾರೆ. ಆದರೆ ನೀನೇನು ಭಕ್ತಿ ಭಂಡಾರಿ ಇದೆಯಲ್ಲ, ನಿನ್ನ ಜೊತೆಗೆ ನಾನೇನಿದ್ನಲ್ಲ, ನಿನ್ನ ಕಾರಣದಿಂದ ನನ್ನ ಹೆಸರು ಇತಿಹಾಸದಲ್ಲಿ ಅಜರಾಮರವಾಗಿ ಉಳಿತತೆ ಅಂತಕ್ಕಂಥದ್ದನ್ನು ಹೇಳ್ತಾನೆ. ಹಂಗೆ ಆ ಯಾಜ ಮಹರ್ಷಿಗಳು ಹೇಳ್ತಕ್ಕಂಥದ್ದು, ಈಕೆಯ ಒಂದು ಕಾರಣದಿಂದ ನಿನ್ನ ಹೆಸರು, ತಂದೆಯ ಹೆಸರು ಇತಿಹಾಸದಲ್ಲಿ ಅಜರಾಮರವಾಗಿ ಚಿರಸ್ಥಾಯಿಯಾಗಿ ಉಳಿತತೆ ಅಂತಕ್ಕಂಥದ್ದನ್ನು ಯಾಜ ಮಹರ್ಷಿಗಳು ಹೇಳ್ತಾರೆ. ಹಾಗೆ ನಮ್ಮ ವ್ಯಕ್ತಿತ್ವ ಅಂತಕ್ಕಂಥದ್ದು ಏನಿದೆಯಲ್ಲ, ಈ ವ್ಯಕ್ತಿತ್ವವನ್ನು ನಾವು ಕಟ್ಕೊಳ್ಬೇಕು, ಯಾರೋ ಕಟ್ಕೊಳ್ತಕ್ಕಂಥದ್ದಲ್ಲ. ಈಗ ನಾವು ಹುಟ್ಟಿದಾಗ ಏನಾಗ್ತದೆ, ಇಂಥರ ಮಗಳು ಅಂತ ನಮ್ಮನ್ನೆಲ್ಲ ಹೇಳ್ತಾರೆ. ಆದರೆ ನಾವು ಬೆಳೀತಾ 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 ವ್ಯಕ್ತಿತ್ವ ಹೆಂಗೆ ಕಟ್ಕೊಳ್ಬೇಕಂತಂದರೆ, ನಮ್ಮ ತಂದೆ ಇಂಥವ್ರು ತಂದೆ ತಾಯಿ ಇಂಥವ್ರು ಅಂತಕ್ಕಂಥ ಹೇಳಬೇಕು, ಜನ ಮಾತಾಡಬೇಕು. ಅಂಥ ಒಂದು ವ್ಯಕ್ತಿತ್ವ ನಮ್ಮದಾಗಬೇಕು. ಅಂಥ ವ್ಯಕ್ತಿತ್ವವನ್ನು ನಾವು ಕಟ್ಕೊಳ್ಬೇಕು. ಮೊದಲು ತಂದೆಯಿಂದ ನಮ್ಮನ್ನು ಗುರುತಿಸ್ತಾ ಇದ್ರಾ, ಆಮೇಲೆ ಹಂತವಾಗಿ ಏನಾಗಬೇಕು ನಮ್ಮ ವ್ಯಕ್ತಿತ್ವ ಅಂತಂದರೆ, ನಮ್ಮಂದ ತಂದೆ ತಾಯಿಗಳನ್ನು ಗುರುತಿಸ್ಬೇಕು ಸಮಾಜ. ಹಾಗಾದಾಗ ಮಾತ್ರ ನಮ್ಮ ವ್ಯಕ್ತಿತ್ವ ಅಂತಕ್ಕಂಥದ್ದು ಪರಿಪೂರ್ಣ ಆಗ್ತದೆ ಅಂತಕ್ಕಂಥದ್ದನ್ನು ನಾವು ನೋಡ್ಬೋದು. ದ್ರೌಪದಿ ಯಜ್ಞಸೇನಿ ಸ್ವಾಗತಿಸಿದ ಶ್ರೀಕಂಠಿನಿ. ಇವನೇನು ಆಕಿನ ಮಾತಾಡ್ಸೋದೇ ಇಲ್ಲ ದ್ರುಪದ. ಆಕಿ ದ್ರೌಪದಿ ಹೊರಗೆ ಬಂದರೂ ಸಹನ ಯಜ್ಞಸೇನಿ, ಯಾಗದಿಂದ ಹುಟ್ಟಿರ್ತಕ್ಕಂಥವಳು ಯಜ್ಞಸೇನಿ. ಅಲ್ಲಿ ಶ್ರೀಕಂಠಿನಿ ಇರ್ತಾಳಲ್ಲ, ದ್ರುಪದನ ಮಗಳು ಶ್ರೀಕಂಠಿನಿ, ಶಿಖಂಡಿನಿ ಅಂತ ಏನು ಹೇಳ್ತೀವಲ್ಲ, ಆಕೆ ಸ್ವಾಗತ ಮಾಡ್ತಾಳೆ. ಆ ಒಂದು ತನ್ನ ತಂಗಿಯನ್ನು ಸ್ವಾಗತ ಮಾಡ್ತಾಳೆ. ದ್ರುಪದನಿಗೆ ನಮಸ್ಕರಿಸಿದ ದ್ರೌಪದಿ, ಆದರೂ ತಂದೆ ಅಂತಂದು ಆಕೆ ನಮಸ್ಕಾರ ಮಾಡ್ತಾಳೆ. ಯಾಕೆಂದ್ರೆ ಆಕೆ ಏನು ಗೊತ್ತಿಲ್ಲ, ಮಾಹಿತಿ ಏನಿಲ್ಲ. ಇವರೆಲ್ಲ ನಾನು ಕೇಳ್ಕೊಂಡಾರ ಅಂತ ಆಕೆ ಅಂದ್ಕೊಂಡಾಳೆ. ಆದರೆ ಇವನಿಗೆ, ದ್ರುಪದನಿಗೆ ಈಕೆ ಬೇಡವಾಗಿರ್ತಕ್ಕಂಥ ಸಂತಾನ, ಬೇಡವಾಗಿರ್ತಕ್ಕಂಥ ಒಂದು ಪುತ್ರಿ ಈಕೆ ದ್ರೌಪದಿ. ಆಕೆ ನಮಸ್ಕಾರ ಮಾಡ್ತಾಳೆ, ಆದರೂ ಅವನೇನು ಮಾತಾಡ್ಸಲ್ಲ ಆಕಿನ. ದೃಷ್ಟದ್ಯುಮ್ನನನ್ನು ಕರೆದೊಯ್ದ ದ್ರುಪದ, ಅವನೊಬ್ಬನೇ ಕರ್ಕೊಂಡು ಹೋಗ್ಬಿಡ್ತಾನೆ. ಅವನು ದೃಷ್ಟದ್ಯುಮ್ನೊಬ್ಬನೇ ಕರ್ಕೊಂಡು ಅವ್ರ ಮನೆಗೆ ಹೋಗ್ಬಿಡ್ತಾನೆ ಅವನು. ಈಗೀಗ ಆಶ್ಚರ್ಯ ಆಕತ್ತೆ, ಯಾಕೆ ನಮ್ಮಪ್ಪ ಅವ್ನು ಮುಂದೆ ಕರ್ಕೊಂಡು ಹೋದ, ನನ್ನ ಯಾಕೆ ಮಾತಾಡ್ಸಲಿಲ್ಲ, ಕರ್ಕೊಂಡು ಹೋಗಲಿಲ್ಲ ಅಂತಕ್ಕಂಥದ್ದು ಆಗ್ತದೆ. ಅದನ್ನು ಶ್ರೀಕಂಠಿನಿಗೆ ಕೇಳ್ತಾಳೆ ಆಕೆ, ತನ್ನ ಅಕ್ಕನಿಗೆ. ಪಿತಾಶ್ರೀಗೆ ಸಂತೋಷವಾಗಿಲ್ಲವೇ? ಮತ್ತು ನನ್ನನ್ನು ದೇವತೆಗಳನ್ನು ಕೇಳಿ ನನ್ನನ್ನು ಪಡ್ಕೊಂಡಿದ್ದಾರೆ ದೇವತೆಗಳಿಂದ, ಪಿತಾಶ್ರೀಗೆ ಅಂದರೆ ಅಪ್ಪನಿಗೆ ಸಂತೋಷ ಆಗಿಲ್ಲೇನೋ ಅಂತಕ್ಕಂಥ ಶ್ರೀಕಂಠಿನಿಗೆ ಕೇಳ್ತಾಳೆ. ಆಕೆಲ್ಲ ವಿಚಾರವನ್ನು ಹೇಳ್ತಾಳೆ. ಆದರೆ ಪ್ರೀತಿಯಿಂದ ಸ್ವಾಗತಿಸ್ತಾಳೆ ಆಕೆ. ಶ್ರೀಕಂಠಿನಿ ದ್ರೌಪದಿಯನ್ನು ಪ್ರೀತಿಯಿಂದ ಸ್ವಾಗತಿಸ್ತಾಳೆ. ಬೆರಗುಗಣ್ಣಿನಿಂದ ನೋಡುತ್ತಿರುವ ದ್ರೌಪದಿ ಅರಮನೆಗೆ ಕರ್ಕೊಂಡು ಹೋಗ್ಬಿಟ್ಟಿದ್ದಾಳೆ ಆಕೆ. ಅರಮನೆಗೆ ಕರ್ಕೊಂಡು ಹೋಗ್ತಾಳೆ ಆಕೆ. ಇದೆಲ್ಲ ಹೊಸ ವಿಚಾರ ಆಕೆಗೆ, ಯಾಕಿರಿಗೆ? ದ್ರೌಪದಿಗೆ.
ಯಾಕಂತಂದರೆ ಈ ಒಂದು ಯಾಗದಿಂದ ಹುಟ್ಟಿರ್ತಕ್ಕಂಥವ್ರು ಏನಾದಾರಲ್ಲ ಡೈರೆಕ್ಟಾಗೆ ಯುವಕ ಯುವತಿಯರಾಗಿರ್ತಕ್ಕಂಥದ್ದು, ಇವರಿಗೆ ಬಾಲ್ಯ ಅಂತಕ್ಕಂಥದ್ದು ಇಲ್ಲ. ಯಾಕಂದ್ರೆ ಅಲ್ಲಿ ವಾತಾವರಣನೇ ಅವ್ರಿಗೆ ಗೊತ್ತಿಲ್ಲ, ವಿಚಾರನೇ ಗೊತ್ತಿಲ್ಲ, ಅರಮನೆ ಹೆಂಗಿರ್ತದೆ, ವೈಭೋಗ ಹೆಂಗಿರ್ತದೆ ಅಂತಕ್ಕಂಥದ್ದು. ಹಂಗಾಗಿ ಈಕೆ ಅರಮನೆ ಹತ್ರ ಹೋಗಿ ಅರಮನೆ ಒಳಗೆ ನೋಡ್ತಾಳೆ, ಕನ್ನಡಿಯ ನೋಡಿ ಪ್ರತಿಬಿಂಬವನ್ನು ನೋಡಿ ಆಶ್ಚರ್ಯ ಪಡ್ತಾಳೆ. ಈಕೆ ಇಲ್ಲಿ ಯಾರು ಕಾಣ್ತದಾರಲ್ಲಿ, ಇವ್ರು ಬೇರೆ ಇಲ್ಲಿ ಯಾರು ನನ್ನ ಎದುರಿಗೆ ಕಾಣ್ತದಾರಲ್ಲ ಅಂತ. ಆಕೆಗೆ ಗೊತ್ತಿಲ್ಲ ಇದು ಕನ್ನಡಿ ಅಂತಕ್ಕಂಥದ್ದು. ಅರಮನೆ ವೈಭೋಗವನ್ನು ಭಾಳ ಅಚ್ಚರಿಯಿಂದ ನೋಡ್ತಾ ಇದ್ದಾಳೆ ಆಕೆ. ದರ್ಪಣದ ಪರಿಚಯ ಮಾಡಿಕೊಟ್ಟ ಶ್ರೀಕಂಠಿನಿ ಆ ಒಂದು ಕನ್ನಡಿ ಮುಂದೆ ನಿಂತುಬಿಟ್ಟಾಳೆ. ನಿಲುವು ಕನ್ನಡಿ ಮುಂದೆ ನಿಂತ್ಕೊಂಡು ಹೋದಾಗ ಇವ್ರು ಯಾರು ಅಂತ ಕೇಳ್ತಾಳೆ ಆಕೆ ಗೊತ್ತಿಲ್ಲ ಕನ್ನಡಿ ಅಂತಂದು. ಆಗ ಶ್ರೀಕಂಠಿನಿ ಹೇಳ್ತಾಳೆ, ಕಾಂಪಿಲ್ಯ ರಾಜದ ಅತಿ ಸುಂದರವಾಗಿರ್ತಕ್ಕಂಥ ರಾಣಿ ಈಕೆ ಅಂತ ಹೇಳ್ತಾಳೆ. ನೀನೇ ಅಂತ ಹೇಳ್ತಾಳೆ ಆಕೆ ಗೊತ್ತಿಲ್ಲಲ್ಲ ಮಾಹಿತಿ. ಸಣ್ಣ ಹುಡ್ರಿಗೆ ಎಲ್ಲ ಪರಿಚಯ ಮಾಡಿಸ್ಬೇಕಲ್ಲ, ಹಂಗೆ ಪರಿಚಯ ಮಾಡಿಸ್ತದಾಳೆ ಆಕೆ ಅರಮನೆದೆಲ್ಲ ಮಾಹಿತಿಯನ್ನು. ದರ್ಪಣದ ಮುಂದೆ ಆಟ ಆಡುತ್ತಿರುವ ಪಾಂಚಾಲಿ, ಆ ದರ್ಪಣದಲ್ಲಿ ಈ ರೀತಿ ಕೈ ಎತ್ತಿದ್ರೆ ಅದು ಕೈ ಎತ್ತತೆ, ಈ ರೀತಿ ಎಲ್ಲ ಡ್ಯಾನ್ಸ್ ಮಾಡ್ತೈತೆ. ಅದನ್ನೆಲ್ಲ ಈಕೆ ಭಾಳ ಆಶ್ಚರ್ಯದಿಂದ ಸಣ್ಣ ಹುಡುಗರು ಮಾಡಿದಂಗೆ ಮಾಡ್ತಾ ಇದ್ದಾಳೆ ಆಕೆ. ತಮಾಷೆ ಮಾಡಿದ ದಾಸಿಯರ ಮಕ್ಕಳು, ಅಲ್ಲೇನು ಒಂದು ಅರಮನೆಯಲ್ಲಿ ದಾಸಿಯರ ಮಕ್ಕಳು ಆಟ ಆಡ್ತಾಯಿದ್ರ. ಈಕೆ ಮಾಡೋದು ನೋಡಿ ಅವ್ರಿಗೆ ತಮಾಷೆ ಆಯ್ತು. ಯಾಕಂದರೆ ಸಣ್ಣ ಹುಡುಗರು ಮಾಡೋದು ಈಗ ಮಾಡ್ತಾಳಲ್ಲ ಅಂತಕ್ಕಂಥದ್ದು. ಸಣ್ಣ ಹುಡುಗರು ಮಾಡ್ಬೇಕು ಈ ಟೈಪು, ಈ ಸಣ್ಣ ಹುಡುಗಿ ಮಾಡ್ದಂಗೆ ಮಾಡ್ತಾಳಲ್ಲ ಈಕೆ ಅಂತಂದು ಅವ್ರಿಗೆ ಆಶ್ಚರ್ಯ ಅದು. ಬೊಂಬೆಗಳನ್ನು ನೋಡಿದ ದ್ರೌಪದಿ ನೋಡ್ರಿ, ಆಕೆ ಶ್ರೀಕಂಠಿನಿ ಕೇಳ್ತಾಳೆ. ಶ್ರೀಕಂಠಿನಿ ಹೇಳ್ತಾಳೆ, ನಿನಗೆ ಬಾಲ್ಯ ಅಂತಕ್ಕಂಥದ್ದು ಇಲ್ಲಲ್ಲ, ಹಂಗಾಗಿ ನಿನಗಿದೆ ಯಾವುದು ಗೊತ್ತಿಲ್ಲ, ಇದೆಲ್ಲ ಆಶ್ಚರ್ಯ ಆಗ್ತದೆ. ಬಾಲ್ಯ ಅಂದರೆ ಏನು ಅಂತ ಕೇಳ್ತಾಳೆ ಆಕೆ. ಅದನ್ನೆಲ್ಲ ಹೇಳೋಕ್ಕೆ ಆಕೆ ಕೈಲಾಗಲ್ಲ. ನಾನು ಅವ್ರ ಜೊತೆಗೆ ಆಟ ಆಡ್ತೀನಿ ಅಂತಾಳೆ. ಆ ದಾಸಿಯರ ಮಕ್ಕಳೇನಿರ್ತಾಳಲ್ಲ, ಆ ದಾಸಿಯರ ಮಕ್ಕಳ ಜೊತೆಗೆ ನಾನು ಆಟ ಆಡ್ತೀನಿ. ಇಲ್ಲ, ದಾಸಿಯರ ಮಕ್ಕಳ ಮತ್ತು ರಾಜಕುಮಾರಿಯ ಮಧ್ಯೆ ಮೈತ್ರಿ ಆಗುವುದಿಲ್ಲ ಅಂತ ಹೇಳ್ತಾಳೆ. ಆ ರೀತಿ ನೀನು ಆಟ ಆಡೋಕ್ಕೆ ಬರಲ್ಲ, ಅವರು ದಾಸಿಯರ ಮಕ್ಕಳ ಜೊತೆಗೆ ಆಟ ಆಡೋಕ್ಕೆ ಬರಲ್ಲ, ರಾಜಕುಮಾರಿಯ ಮಕ್ಕಳ ಜೊತೆಗೆ ಮಾತ್ರ ನೀನು ಆಟ ಆಡ್ಬೋದು ಅಂತಕ್ಕಂಥದ್ದನ್ನು ಶ್ರೀಕಂಠಿನಿ ಹೇಳ್ತಾಳೆ. ಇತ್ತ ಕಾಡಿನಲ್ಲಿ ಪಾಂಡವರು ಅದೇ ರೀತಿಯ ಒಂದು ಸನ್ಯಾಸಿಯ ಜೀವನವನ್ನು ನಡೆಸ್ತಾ ಇರ್ತಾರೆ. ಆ ಒಂದು ಪಕ್ಕದ ಗ್ರಾಮಗಳಿಗೆ ಹೋಗ್ತಾ ಇರ್ತಾರೆ. ಹೋಗಿ ಅಲ್ಲಿ ಏನಾದರೂ ಭಿಕ್ಷಾನ್ನ ಸಿಕ್ಕರೆ ಅದನ್ನು ತೆಗೆದುಕೊಂಡು ಬರ್ತಕ್ಕಂಥದ್ದು, ಇಲ್ಲಪ್ಪ ಅಂತಂದರೆ ಕಾಡಿನಲ್ಲಿರ್ತಕ್ಕಂಥ ಹಣ್ಣು ಹಂಪಲುಗಳನ್ನು, ಗೆಡ್ಡೆ ಗೆಣಸುಗಳನ್ನು ತಿಂತಕ್ಕಂಥದ್ದನ್ನು ಮಾಡಿ ಅದೇ ರೀತಿ ಜೀವನವನ್ನು ನಡೆಸ್ತಾ ಇರ್ತಾರೆ. ಒಂದು ದಿವಸ ಏನಾಗ್ತದೆ, ಮಾರ್ಗ ಮಧ್ಯದಲ್ಲಿ ಅವರು ಅರಣ್ಯದಲ್ಲಿದ್ದಾಗ ಅಶ್ವತ್ಥಾಮ ಮತ್ತು ಅವನ ಸೈನ್ಯ ಅಲ್ಲಿ ಬಂದಿರ್ತದೆ, ಅಡ್ಡಾಡ್ತಾ ಇರ್ತಾರೆ ಅವರು. ಅಕಸ್ಮಾತಾಗಿ ಇವ್ರು ನೋಡಿಬಿಡ್ತಾರೆ ಪಾಂಡವರು ನೋಡಿ ಬೇಗ ಅವರು ಒಂದು ಕಡೆಗೆ ತಪ್ಪಿಸೋಣಕ್ಕೆ ಹೋಗ್ತಾರೆ. ಯಾಕಂದರೆ ಅವನ ಅಶ್ವತ್ಥಾಮ ನೋಡಿದರೆ ಸುಮ್ಮನೆ ಇರಲ್ಲ ಅಂತಕ್ಕಂಥದ್ದು, ಬೇಡ ಅವ್ರ ಸಹವಾಸನೇ ಬೇಡ, ಹಸ್ತಿನಾಪುರದ ಸಹವಾಸನೇ ಬೇಡ ಅಂತಕ್ಕಂಥದ್ದು ಕುಂತಿಯ ಭಾವನೆ. ಯಾಕಂದರೆ ಅವರಿಂದ ಅನೇಕ ಸಾರಿ ನಾವು ಮೋಸ ಹೋಗಿಬಿಟ್ಟಿದ್ದೀವಿ, ಮುಂದೆ ನಮ್ಮ ಜೀವವನ್ನು ತೆಗೆಯೋಕೆ ಅವರು ಯಾವಾಗಲೂ ರೆಡಿ ಇರ್ತಾರೆ. ಹಂಗಾಗಿ ಅಂಥ ಒಂದು ದುಷ್ಟರ ಸಂಘ ಬೇಡ ಅಂತಕ್ಕಂಥ ಒಂದು ತೀರ್ಮಾನವನ್ನು ಇವ್ರು ತೆಗೆದುಕೊಂಡಿರ್ತಾರೆ. ಹಂಗಾಗಿ ಅಶ್ವತ್ಥಾಮ ಇವ್ರ ಕಣ್ಣಿಗೆ ಬೀಳಬಾರ್ದು ಅಂತಂದು ಬಚ್ಚಿಕೊಳ್ತಾರೆ. ಅವ್ರಿಗೆ ಯಾರೋ ಕಾಡಿನಲ್ಲಿ ಅಲ್ದಾಡ್ತಕ್ಕಂಥ ಒಂದು ಸೂಚನೆ ಸಿಗ್ತತಿ. ಅವಾಗ ಅನುಮಾನಗೊಂಡು ಅವನು ಅಶ್ವತ್ಥಾಮ ಏನು ಮಾಡ್ತಾನೆ, ಸೈನಿಕರು ಕೊಟ್ಟೆ ಹುಡುಕಿಸ್ತಾನೆ ಎಲ್ಲರನ್ನು ಕಾಡಿನಲ್ಲಿ. ಆದರೂ ಆ ಸೈನಿಕರಿಗೆ ಸಿಗದಂಗೆ ಇವರು ತಪ್ಪಿಸ್ಕೊಳ್ತಾರೆ. ಆನಂತರ ಅವರು ಅಶ್ವತ್ಥಾಮ ಅವ್ರ ಸೈನಿಕರು ಹೋದ ನಂತರ ಇವರು ಹೊರಗಡೆಗೆ ಬರ್ತಾರೆ. ಆ ಒಂದು ಅಶ್ವತ್ಥಾಮನ ಸೈನಿಕರಿಂದ ತಪ್ಪಿಸ್ಕೊಳ್ಳೋಕೆ ಹೋಗಿ ಇವರೇನು ಮಾಡ್ತಾರೆ, ಪಾಂಡವರು ಹಿಡಂಬವನದಲ್ಲಿ ಪ್ರವೇಶ ಮಾಡ್ತಾರೆ. ಹಿಡಾವನ ಅಥವಾ ಹಿಡಂಬವನ ಅಂತಕ್ಕಂಥದ್ದು. ಹಿಡಂಬ ಒಬ್ಬ ರಾಕ್ಷಸ. ಆ ರಾಕ್ಷಸ ವಾಸ ಮಾಡ್ತಕ್ಕಂಥ ಒಂದು ಏರಿಯಾ, ಆ ಒಂದು ದಟ್ಟಾರಣ್ಯ ಅನ್ಬೋದು. ಸೂರ್ಯನ ಕಿರಣಗಳೇ ಭೂಮಿಯ ಮೇಲೆ ಬೀಳ್ತಾ ಇದ್ದಿಲ್ಲಂತೆ, ಅಂಥ ಒಂದು ದಟ್ಟಾರಣ್ಯ. ಹಿಡಂಬ ರಾಕ್ಷಸ, ಅವನ ತಂಗಿ ಹಿಡಂಬಿ. ಮತ್ತೆಲ್ಲ ನಾವು ಯಾವುದಾದ್ರೂ ಬೈಯುವಾಗ ಹಿಡಂಬಿದ್ದಂಗೆ ಅದೇ ಅಂತ ಬೈತಿರ್ತಾರೆ ಬಹುತೇಕ. ಅವು ಹಿಡಂಬಿ ಅಂತಂದರೆ ಹಿಡಂಬ ರಾಕ್ಷಸನ ತಂಗಿ ಹಿಡಂಬಿ. ಅವರಿಬ್ಬರು ವಾಸ ಮಾಡ್ತಕ್ಕಂಥ ಒಂದು ಏರಿಯಾ ಅಥವಾ ದಟ್ಟಾರಣ್ಯ, ಅದು ಹಿಡಾವನ ಅಥವಾ ಹಿಡಂಬವನ ಅಂತಕ್ಕಂಥದ್ದು. ಆ ಹಿಡಂಬವನದಲ್ಲಿ ಒಳಗೆ ಹೋದರೆ ಯಾರು ಹೊರಗೆ ಬರಲ್ಲ. ಯಾಕಂದರೆ ಅವರು ನರಮಾಂಸ ಮನುಷ್ಯರನ್ನು ಕಾಯ್ಕೊಂಡಿರ್ತಾರೆ ರಾಕ್ಷಸರು ತಿನ್ನೋದಕ್ಕೆ. ನರಮಾಂಸ ಅಂತಂದರೆ ಭಾಳ ರುಚಿ ಅಂತೆ ರಾಕ್ಷಸರಿಗೆ. ನರಮಾಂಸ ಅಂದರೆ ಮನುಷ್ಯರ ಮಾಂಸ. ಆ ಮನುಷ್ಯರು ಎಷ್ಟೇ ದೂರದಲ್ಲಿರಲಿ ಅದ್ರ ವಾಸನೆಯಲ್ಲೇ ಗ್ರಹಿಸ್ಬಿಡ್ತಾರೆ ಅಂತವ್ರು ರಾಕ್ಷಸರು. ಹಾಗೆ ಆ ಹಿಡಾವನದಲ್ಲಿ ಯಾರು ಒಳಗೆ ಹೋದರೂ ಸಹ ಹೊರಗೆ ಬರೋಕ್ಕೆ ಸಾಧ್ಯನಿಲ್ಲ, ಅವರಿಗೆ ಆಹಾರ ಆಗಿಬಿಡ್ತಾರೆ ಅಂತಕ್ಕಂಥದ್ದು. ಭಾಳ ದಟ್ಟಾರಣ್ಯ, ಸೂರ್ಯನ ಕಿರಣಗಳು ಸಹ ಆ ಕೆಳಗೆ ಬೀಳದೇ ಇರತಕ್ಕಂಥ ಒಂದು ದಟ್ಟಾರಣ್ಯ ಅದು ಹಿಡಾವನ ಅಥವಾ ಹಿಡಂಬವನ ಅಂತಕ್ಕಂಥ. ಈ ಒಂದು ಅಶ್ವತ್ಥಾಮನಿಂದ ತಪ್ಪಿಸೋಣಕ್ಕೆ ಹೋಗಿ ಇವ್ರೇನು ಮಾಡ್ತಾರೆ, ಪಾಂಡವರು 5 ಕುಂತಿ ಸೇರಿ 6 ಜನ ಆ ಹಿಡಾವನದಲ್ಲಿ ಒಳಗೆ ಹೋಗಿಬಿಡ್ತಾರೆ. ಒಳಗೆ ಹೋಗ್ತಾರೆ. ಅವನೇನು ಮಾಡ್ತಾನೆ, ಭೀಮ ಎದುರಿಗೆ ಒಂದು ಅಡ್ಡ ಮರ ಎಲ್ಲ ಇರ್ತದೆ, ಆ ಮರನ ಬುಡ ಸಮೇತನೇ ಕೀಳ್ತಾನೆ ಅವನಿಗೆಲ್ಲ ಭಾಳ ಸುಲಭ. ನಾವು ಹೆಂಗೆ ಸಣ್ಣ ಸಣ್ಣ ಗಿಡಗಳನ್ನು ಕೈಲಿಂದ ಕೀಳ್ತೀವೋ ಹಂಗೆ ಮರವನ್ನೇ ಬಿಡ ಸಮೇತ ಕೀಳ್ತಾನೆ. ಕಿತ್ತು ಸ್ವಲ್ಪ ಹಿಂಗೆ ಇಡ್ತಾನೆ, ಮತ್ತು ಅದು ಮರ ಯಥಾ ರೀತಿ ಆಗ್ತದೆ. ಮತ್ತು
ಮಾಮೂಲಾಗಿ ಮಲ್ಲ ನಿಂತ್ಕೊಂಡಿರ್ತದೆ. ಅವಾಗ ಅರ್ಜುನ ಹೇಳ್ತಾನೆ ನೋಡ್ರಿ, ಇದು ಮಾಯಾವಿ ವನ ಭೀಮಾ, ಇದು ನೀನೆಷ್ಟು ಕಿತ್ರೂ ಮತ್ತೆ ಅದು ಆ ರೀತಿ ಆಗ್ತತಿ. ಇದು ಮಾಯಾವಿ ವನ, ಹಿಡ ರಾಕ್ಷಸನ ವನ, ಇದು ಹಿಡಂಬ ವನ, ಇಲ್ಲಿ ನಾವು ಭಾಳ ಹುಷಾರಾಗಿರಬೇಕು ಅಂತಕ್ಕಂಥದ್ದನ್ನು ಅರ್ಜುನ ಹೇಳ್ತಾನೆ. ಹಾಗೆ ಇವರು ಹಿಡಾವನದಲ್ಲಿ ಸಿಲುಕಿಬಿಟ್ರು ಪಾಂಡವರು. ಯಾಕಂದ್ರೆ ಹೊರಗೆ ಬರೋಕ್ಕಾಗಲ್ಲ. ಈಗ ಅಲ್ಲಿ ಒಳಗೆ ಹೋದ್ಮೇಲೆ ಹೊರಗೆ ಬರೋಕ್ಕೆ ಭಾಳ ಕಷ್ಟ ಅದು. ಯಾಕಂದರೆ ಯಾವ ದಿಕ್ಕಿಗೆ ಬಂದಿದ್ದೀವಿ, ಎಲ್ಲಿ ಹೋಗ್ಬೇಕು ಅಂತಕ್ಕಂಥ ದಿಕ್ಕುಗಳೇ ಗೊತ್ತಾಗಲ್ಲ ನಮಗಲ್ಲಿ. ಸೂರ್ಯನ ಕಿರಣ ಒಟ್ಟ ಕೆಳಗೆ ಬೀಳಲ್ಲ, ಪೂರ್ತಿ ಕತ್ತಲು, ಗಾಢಾಂಧಕಾರ ಅಂಥ ದಟ್ಟಾರಣ್ಯ. ಅಲ್ಲಿ ಯಾವ ರೀತಿ ನಾವು ಹೊರಗೆ ಹೋಗ್ಬೇಕು, ಎಲ್ಲಿ ಬಂದ್ವಿ, ಎಲ್ಲಿ ಹೋಗ್ಬೇಕು ಅನ್ನೋದು ಗೊತ್ತಾಗಲ್ಲ ಅವರಿಗೆ. ವಾಪಸ್ ಹೋಗಲು ಆಗುವುದಿಲ್ಲ ಅಂತ ಹೇಳ್ತಾನೆ ಅರ್ಜುನ. ನೀವು ಒಳಗೆ ಬಂದುಬಿಟ್ಟಿದ್ದೀವಿ ನಾವು ಹಿಡವನದಲ್ಲಿ, ವಾಪಸ್ ಹೋಗಕ್ಕೆ ನಮ್ಮ ಕೈಲಿ ಆಗೋದಿಲ್ಲ. ಆವಾಗ ಕುಂತಿಯ ಕಣ್ಣೀರು ಬರ್ತವೆ ಕುಂತಿಗೆ. ಅವಾಗ ಅರ್ಜುನ ಕೇಳ್ತಾನೆ, ಯಾಕೆ ಅಂತ ಕೇಳ್ತಾನೆ. ಇಲ್ಲ, ಇದು ಕಣ್ಣೀರಲ್ಲ, ಇದು ಆನಂದ ಬಾಷ್ಪ ಅಂತಕ್ಕಂಥದ್ದನ್ನು ಕುಂತಿ ಹೇಳ್ತಾಳೆ. ಯಾಕಂತಂದರೆ ನಾವೆಲ್ಲರೂ ಸಹ ಜೊತೆಗಿದ್ದೀವಿ. ಈಗ ಕಷ್ಟದಲ್ಲಿ ಜೊತೆಗಿರಬೇಕು, ಸುಖದಲ್ಲಿ ಸಹ ನಾವು ಜೊತೆಗಿದ್ವಿ, ಕಷ್ಟದಲ್ಲಿ ಸಹ 6 ಜನ ಇದ್ದೀವಿ. ಏನೇ ಆಗಲಿ ನಮ್ಮ 6 ಜನಕ್ಕಾಗುತ್ತೆ. ಹಂಗಾಗಿ ನಾವೆಲ್ಲರೂ ಜೊತೆಗಿದ್ದೀವಲ್ಲ, ಅದೇ ಸಂತೋಷ ಅಂತಕ್ಕಂಥದ್ದನ್ನು ಕುಂತಿ ಆ ಒಂದು ಪಾಂಡವರಿಗೆಲ್ಲರಿಗೂ ಒಂದು ಧೈರ್ಯವನ್ನು ಹೇಳ್ತಾಳೆ. ನೋಡಿರಿ, ಅರ್ಜುನ ಹೇಳ್ತಾನೆ, ನಗುವುದು ಮರೆತಾಗ ಬದುಕು ಕಠಿಣವಾಗುತ್ತದೆ. ನಮ್ಮೆಲ್ಲರ ಸಮಸ್ಯೆ ಅಂದರೆ ಇವತ್ತೇ ನಮ್ಮ ಸಮಾಜದಲ್ಲಿ ನಗೋದಿಲ್ಲ. ಈಗೆಲ್ಲ ಲಾಫಿಂಗ್ ಕ್ಲಬ್ಗಳು ಬಂದವು ಬೆಂಗಳೂರಲ್ಲೆಲ್ಲ. ಹೋಗಿ ಪಾರ್ಕ್ನಾಗ ಆಹಾ ಅಂತಂದು ಈಗ ನಗೋದಕ್ಕೂ ದುಡ್ಡು ಕೊಡಬೇಕು, ಯೋಗ ಮಾಡಿಸೋದಕ್ಕೂ ದುಡ್ಡು ಕೊಡೋಕೆ. ಬಟ್ ನಮ್ಮ ಕೊಟ್ಟೂರಲ್ಲಿ ಫ್ರೀಯಾಗಿ ಯೋಗ ಮಾಡ್ತೀವಿ ಅಂದ್ರೆ ಬರೋಲ್ಲ ಯಾರು. ಇದೇ ಪಕ್ಕೆ ಬೊಮ್ಮನಳ್ಳಿಗೆ ಹೋದ್ರೆ ನೀವು ತಿಂಗಳಿಗೆ 500 ರೂಪಾಯಿ 1000 ರೂಪಾಯಿ ಐತಲ್ಲ ಸರ್, ಯೋಗ ತರಬೇತಿ ಕೊಡ್ತಾರೆ. ಒಬ್ಬ ಯಾರು ಲೇಡಿ ಟೀಚರ್. ಯೋಗ ನಮ್ಮಲ್ಲಿ ಎಲ್ಲ ಕಡೆಗೆ ಫ್ರೀ ಐತಿ. ಇಲ್ಲಿ ನಮ್ಮ TSP ಲಾಡ್ಜ್ನಲ್ಲಿ ನಮ್ಮ ಮಾಂತಪ್ಪ ಸರ್ ಮಾಡಿಸ್ತಾರೆ. ಅಲ್ಲಿ ನಮ್ಮ ಇದರಲ್ಲಿ ಭೂಜಂಗ ಮಠದಲ್ಲಿ ನಮ್ಮ ಕರಿಯಪ್ಪ ಸರ್ ನೇತೃತ್ವದಲ್ಲಿ ಐತೆ. ಅದೇ ರೀತಿ CPET ಕಾಲೇಜಲ್ಲಿ ಜಗದೀಶ್ ಮೇಷ್ಟ್ರ ನೇತೃತ್ವದಲ್ಲಿ ನಡೀತೈತೆ. 3ರಲ್ಲಿ ಭಾಳ ಚೆನ್ನಾಗಿ ನಡೀತೈತೆ. ಆದರೂ ಬೆರಳಿ ಎಣಿಕೆಯಷ್ಟು ಬಹುತೇಕ ಸಿಂಗಲ್ ಡಿಜಿಟ್ ಅನ್ಬೋದು ಈಗ ಸದ್ಯ ಚಳಿಗಾಲದಲ್ಲಿ. ಹಾಗೆ ಇವತ್ತು ಬೆಂಗಳೂರಂತಲ್ಲಿ ಎಲ್ಲ ಯೋಗ ಶಿಬಿರಗಳು ಬಹುತೇಕ ಎಲ್ಲ ಕಮರ್ಷಿಯಲ್, ದುಡ್ಡಿನಿಂದಲೇ ಯೋಗ ಶಿಬಿರ ನಡೀತಕ್ಕಂಥದ್ದು. ಇಲ್ಲಿ ಸಹ ಅನೇಕ ಯೋಗ ಶಿಬಿರಗಳು, ಇಲ್ಲಿ ಮಂಜುನಾಥ್ ಗುರೂಜಿ ಅದು ಜಾಟಗೆರೆ ಹತ್ರ, ಅದು ದುಡ್ಡಿಗೆ ನಡೀತಕ್ಕಂಥ ಯೋಗ ಶಿಬಿರ ಇದೆ ಅದು. ಆಮೇಲೆ ರವಿಶಂಕರ್ ಗುರೂಜಿ ಅಂತ ಮೊನ್ನೆಲ್ಲೇ ಬಂದಿದ್ರು ಅನಿಸುತ್ತೆ, ನಮ್ಗೆ ಹನುಮಂತಪ್ಪ ಸರ್ ಹೋಗಿದ್ದರು ಸುದರ್ಶನ ಕ್ರಿಯೆ ಕೊಡೋಕ್ಕೆ. ಅವ್ರದ್ದು ಫ್ರೀ ಎಂದೂ ಮಾಡಲ್ಲ ಅವರು. ರವಿಶಂಕರ್ ಗುರೂಜಿ ಯೋಗ ಕ್ರಿಯೆಯನ್ನು ಅವರು ಉಚಿತವಾಗಿ ಎಲ್ಲಿ ಮಾಡಲ್ಲ ಅವರು. ನೀವು ದುಡ್ಡು ಕೊಟ್ಟರೆ ಅಡ್ಮಿಷನ್ ಆಗಬೇಕು ಅಲ್ಲಿಗೆ. 15 ದಿವಸ ಅಥವಾ 1 ವಾರ ಎಷ್ಟೋ ಮಾಡ್ತಾರೆ ಅವರು. ಪೂರ್ತಿ ಫ್ರೀ ಆಗಿರ್ತಾರೆ ಅಂದರೆ ಬರೀ ಪತಂಜಲಿ ಯೋಗ ಮಾತ್ರ. ನಮಗೆ ಪತಂಜಲಿ ಯೋಗ ಗುರುಗಳು ಏನಾದಾರಲ್ಲ, ಉಚಿತವಾಗಿ ಎಲ್ಲ ಕಡೆಗೆ ಮಾಡ್ತಕ್ಕಂಥದ್ದು ನಾನು ನೋಡಿರೋ ಪೈಕಿ ಯೋಗ. ಹಾಗೆ ಈ ನಗು ಅಂತಕ್ಕಂಥದ್ದು ಏನಿದೆಯಲ್ಲ, ನಗುವುದನ್ನು ಮರೆತಾಗ ಬದುಕು ಕಠಿಣ ಆಗ್ತದೆ ಅಂತ. ಎಷ್ಟೇ ಕಷ್ಟ ಇರಲಿ, ನಕ್ಕಾಗ ನಮ್ಮ ಸ್ನಾಯುಗಳು ಬಹಳ ಇದಾಗ್ತವೆ, ಒಂದು ಸಡಿಲ ಆಗ್ತವೆ. ಆ ಒಂದು ರಕ್ತ ಸಂಚಾರ ಅಂತಕ್ಕಂಥದ್ದು ಚೆನ್ನಾಗಿ ಆಗ್ತದೆ ಅಂತಕ್ಕಂಥದ್ದು. ಅದಕ್ಕಾಗಿಲೇ ನಗು ಅನ್ನೋದು ಒಂದು ಔಷಧಿ. ನೋಡಿರಿ, ನಗುವುದೇ ಸ್ವರ್ಗ, ಅಳುವುದೇ ನರಕ. ನಿಮಗೆ ನರಕ ಬೇಕಂದ್ರೆ ಅಳಬೇಕು, ಸ್ವರ್ಗ ಬೇಕಂತಂದರೆ ನಗಬೇಕು ಅಂತಕ್ಕಂಥದ್ದು. ಅಂದರೆ ಈ ಒಂದು ಯೋಗ ಅಂತಕ್ಕಂಥದ್ದು ಸಹ ಒಂದು ಔಷಧಿ, ನಗೋದು ಅಂತಕ್ಕಂಥದ್ದು ಒಂದು ಔಷಧಿ. ಇಂಥ ಸತ್ಸಂಗಗಳಲ್ಲಿ ಭಾಗವಹಿಸ್ತಕ್ಕಂಥದ್ದು ಒಂದು ಔಷಧಿ. ನಮ್ಮ ಮನಸ್ಸಿಗೆ ಔಷಧಿ, ದೇಹಕ್ಕಲ್ಲ ಮನಸ್ಸಿಗೆ. ಒಂದು ಸಮಾಜಮುಖಿಯಾಗಿರ್ತಕ್ಕಂಥದ್ದು ಔಷಧಿ, ಎಲ್ಲರ ಜೊತೆಗೆ ಬೆರಿತಕ್ಕಂಥದ್ದು ಒಂದು ಔಷಧಿ. ಹಾಗೆ ನಗೋದು ಮರೆತಾಗ ಮಾತ್ರ ಬದುಕು ಕಠಿಣ ಆಗ್ತದೆ ಅಂತಕ್ಕಂಥದ್ದನ್ನು ಅರ್ಜುನ ಹೇಳ್ತಾನೆ. ಆ ಒಂದು ಹಿಡಾವನದಲ್ಲಿ ನರಮಾಂಸಕ್ಕೆ ಕಾದಿರುವ ರಾಕ್ಷಸರು ಇಬ್ಬರು, ಹಿಡಂಬ ಮತ್ತು ಹಿಡಂಬಿ, ಅಣ್ಣ ತಂಗಿ ರಾಕ್ಷಸಿ. ಹಿಡಂಬಿ ರಾಕ್ಷಸಿ. ಇತ್ತ ಕಾಂಪಿಲ್ಯದಲ್ಲಿ ಶ್ರೀಕಂಠಿನಿ ಮತ್ತು ದ್ರೌಪದಿ ಮಾತಾಡ್ತಾ ಇದ್ದಾರೆ. ನೋಡ್ರಿ, ಆಕೆ ಶ್ರೀಕಂಠಿನಿ ಹೇಳ್ತಾಳೆ, ನಾನು ಪಾಂಚಾಲದ ಸೇನಾಧಿಪತಿ ಆಗಿದ್ಲು ಆಕೆ. ರಾಜನ ನಂತರ ಸ್ಥಾನ ಸೇನಾಧಿಪತಿ. ಯಾಕಂದರೆ ಆಕೆ ಒಂದು ಪುರುಷ ಸ್ತ್ರೀ ರೂಪದಲ್ಲಿರ್ತಕ್ಕಂಥ ಒಂದು ಶೌರ್ಯಯುತ ಆಗಿರ್ತಕ್ಕಂಥ ಒಬ್ಬ ಹೆಣ್ಮಗಳಾಗಿದ್ಲು. ಎಲ್ಲ ವಿದ್ಯೆಗಳಲ್ಲಿ ಆಕೆ ಕರ್ತಲ ಮಲಕಾಗಿತ್ತು. ಹಾಗಾಗಿ ಅನೇಕ ಜನರನ್ನು ಸಹ ಆಕೆ ಸೋಲಿಸಿದ್ಲು ಯುದ್ಧಗಳಲ್ಲಿ. ಆದರೆ ಇವರು ಪಾಂಡವ್ರನ್ನ ಮಾತ್ರ ಸೋಲ್ಸೋಕ್ಕಾಗಿದ್ದಿಲ್ಲ ಆಕೆಗೆ. ಹಾಗಾಗಿ ಈಗ ನಾನು ಮೊದಲಿಂದನೂ ಸೇನಾಧಿಪತಿಯಾಗಿದ್ದೀನಿ ಅಂತಕ್ಕಂಥದ್ದನ್ನು ಆಕೆ ಹೇಳ್ತಾಳೆ. ಪಾಂಚಾಲದ ಸೇನಾಧಿಪತಿಯಾಗಿದ್ದೆ ಅಂತಕ್ಕಂಥ. ನೋಡಿರಿ, ಶ್ರೀಕಂಠಿನಿ ಹೇಳ್ತಾಳೆ, ಧರ್ಮವೆಂದರೆ ಹಿಂದಿನ ಜನ್ಮದ ಬಂಧಗಳನ್ನು ಕಳಿಸಿಕೊಳ್ಳುವುದು. ಇವತ್ತೇನಾದರೂ ನಾವು ಧರ್ಮಾಚರಣೆ ಮಾಡ್ತಾಯಿದ್ದೀವಿ ಅಂತಂದರೆ ಯಾಕೆ ಮಾಡಬೇಕು ಅಂತಂದರೆ, ಹಿಂದಿನ ಜನ್ಮದಲ್ಲಿರ್ತಕ್ಕಂಥ ಕರ್ಮಗಳನ್ನು ಅಥವಾ ಬಂಧಗಳನ್ನು ಕಳಚಿಕೊಳ್ತಕ್ಕಂಥದ್ದು. ಯಾಕಂದರೆ ಇದು ಮನುಷ್ಯ ಜನ್ಮ ಅಂತಕ್ಕಂಥದ್ದು ಶ್ರೇಷ್ಠ, ಇದು ಕೊನೆಯ ಜನ್ಮ ಅಂತಕ್ಕಂಥದ್ದು ಹೇಳ್ತಾರೆ.
ಈ ಮಾನವ ಜನ್ಮದಲ್ಲಿ ನಾವು ಮೋಕ್ಷದೆಡೆಗೆ ಸಾಗಬೇಕು ಅಥವಾ ಸಾಕ್ಷಾತ್ಕಾರದೆಡೆಗೆ ಸಾಗಬೇಕಂತಂದರೆ ಹಿಂದಿನ ಜನ್ಮದಲ್ಲಿರ್ತಕ್ಕಂಥ ಕರ್ಮಗಳನ್ನು ಬಂಧಗಳನ್ನು ಎಲ್ಲ ನಾವು ಕಳ್ಚ್ಕೊತ ಹೋಗಬೇಕು. ಅವು ಹಿಂದೆ ಏನೇ ಕರ್ಮಗಳಿರಲಿ ಅವನ್ನೆಲ್ಲ ನಾವು ಅನುಭವಿಸ್ಬೇಕು ಅಂತಕ್ಕಂಥದ್ದನ್ನು ಹೇಳ್ತಾಳೆ ಆಕೆ. ಅಂದರೆ ಇಂದಿನ ಜನ್ಮದಲ್ಲಿ ಈಗ ಈ ಜನ್ಮದಲ್ಲಿ ನಾನು ಭೀಷ್ಮರ ಸಂಹಾರಕ್ಕಾಗಿ ಹುಟ್ಟಿನಿ ಅಂತಕ್ಕಂಥದ್ದು ಸಹ ಹೇಳ್ತಾಳೆ ಆಕೆ. ಶ್ರೀಕಂಠಿನಿ ಹಿಂದಿನ ಜನ್ಮದಲ್ಲಿ ಅಂಬೆಯಾಗಿದ್ಲು ಅಂತಕ್ಕಂಥದ್ದನ್ನು ನಾವು ನೋಡ್ತೀವಿ. ಅಂಬೆ, ಅಂಬಿಕೆ, ಅಂಬಾಲಿಕೆ ಮೂವರನ್ನು ಇವರು ಭೀಷ್ಮಾಚಾರ್ಯರು ಆ ಒಂದು ಸ್ವಯಂವರದಲ್ಲಿ ಗೆದ್ದು ವಿಚಿತ್ರ ವೀರ್ಯನಿಗೆ ಮದುವೆ ಮಾಡೋದಕ್ಕೆ ತಂದಿರ್ತಾರೆ. ಅದರಲ್ಲಿ ಅಂಬೆ ಆಕೆ ಅಪೋಸ್ ಮಾಡ್ತಾಳೆ, ನಾನು ಮದುವೆ ಆಗಲ್ಲ, ನಾನು ನಿನ್ನ ಮದುವೆ ಆಗ್ತೀನಿ ಅಂತ ಹೇಳ್ತಾಳೆ ಆಕೆ. ಆದರೆ ಅವ್ರು ಒಪ್ಪಲ್ಲ. ಅವರಿಂದ ವಾಗ್ವಾದ ಆಗಿ ಅವರ ಗುರುಗಳ ಹತ್ರ ಹೋಗಿ ಪರಶುರಾಮರ ಹತ್ರ ಹೋಗಿ ಯುದ್ಧ ಆಗಿ ಎಲ್ಲ ಆಗಿ ಕೊನೆಗೆ ಮುಂದಿನ ಜನ್ಮದಲ್ಲಿ ನೀನು ಇವರನ್ನು ಅವರ ಭೀಷ್ಮರು ಇಚ್ಛೆ ಪಟ್ಟರೆ ನೀನು ಅವರ ಅವಸಾನಕ್ಕೆ ಕಾರಣ ಆಗ್ತಿ ಅಂತಕ್ಕಂಥ ಒಬ್ಬ ಪರಮೇಶ್ವರನೇ ಒಂದು ವರವನ್ನು ಕೊಟ್ಟಿರ್ತಾನೆ ಆಕೆ. ಅದನ್ನು ಹಿಂದಿನದೆಲ್ಲ ಹೇಳ್ತಾಳೆ ಆಕೆ ಶ್ರೀಕಂಠಿನಿ. ಒಂದು ಅಂಬೆಯ ಪಾತ್ರದ ಬಗ್ಗೆ ದ್ರೌಪದಿ ಹೇಳ್ತಾಳೆ. ಮುಂದೆ ನನ್ನಿಂದನೇ ಭೀಷ್ಮರ ಸಂಹಾರ ಆಗ್ತದೆ ಅಂತಕ್ಕಂಥದ್ದು ಸಹ ಹೇಳ್ತಾಳೆ. ಆನಂತರ ಇಲ್ಲಿ ದುಷ್ಟದ್ಯುಮ್ನನ ಜೊತೆಗೆ ಮಾತಾಡ್ತಾಳೆ ದ್ರೌಪದಿ. ಆಕೆ ನೋಡಿ, ದುಷ್ಟದ್ಯುಮ್ನ ಹೇಳ್ತಾನೆ, ನನ್ನ ಜನನವಾಗಿರುವುದು ಗುರು ದ್ರೋಣರ ತಲೆ ಕತ್ತರಿಸಲಿಕ್ಕಾಗಿ. ನೋಡ್ರಿ, ಒಬ್ಬೊಬ್ಬರದು ಒಂದೊಂದು. ಈಗ ಈಕೆ ಶ್ರೀಕಂಠಿನಿ ಹುಟ್ಟಿರೋದು ಭೀಷ್ಮಾಚಾರ್ಯರನ್ನು ಸಾಯಿಸೋದಕ್ಕೆ, ಇವನು ದುಷ್ಟದ್ಯುಮ್ನ ಹುಟ್ಟಿರೋದು ದ್ರೋಣಾಚಾರ್ಯರನ್ನು ಸಾಯಿಸೋದಕ್ಕೆ. ಯಾಕಂದರೆ ಕೊನೆಗೆ ಯುದ್ಧದಲ್ಲಿ, ಕೊನೆಯ ಕುರುಕ್ಷೇತ್ರ ಯುದ್ಧದಲ್ಲಿ ಈ ಒಂದು ದುಷ್ಟದ್ಯುಮ್ನಿಂದನೇ ದ್ರೋಣಾಚಾರ್ಯರ ಶಿರಚ್ಛೇದನ ಆಗ್ತಕ್ಕಂಥದ್ದನ್ನು ನಾವು ನೋಡ್ತೀವಿ ಮುಂದೆ. ಅದೇ ರೀತಿ ಇವನು ಬೇಡ್ಕೊಂಡಿರ್ತಾನಲ್ಲ, ಯಾರು ದೃಪದ, ಅವನು ದುಷ್ಟದ್ಯುಮ್ನ ಹೇಳ್ತಾನೆ, ಇನ್ಮೇಲೆ ನಾನು ಸೇನಾಧಿಪತಿ ಆಗಿನಿ, ಪಾಂಚಾಲ ಅದು ಕಾಂಪಿಲ್ಯ ರಾಜ್ಯಕ್ಕೆ ನಾನು ಸೇನಾಧಿಪತಿ ಆಗಿನಿ ಅಂತ ಹೇಳ್ತಾನೆ. ಇಲ್ಲಿ ನೋಡಿದರೆ ಶ್ರೀಕಂಠಿನಿ ನಾನು ಸೇನಾಧಿಪತಿ ಅಂತ ಆಕೆ ಹೇಳಿದ್ಲು. ಇವನು ದೃಪದ ಏನು ಮಾಡಿಬಿಟ್ಟಾನೆ, ಮಗ ಹುಟ್ಟಿದ ತಕ್ಷಣವೇ ಆಕೆ ಪೋಸ್ಟ್ ತೆಗೆದು ಇವನಿಗೆ ಕೊಟ್ಬಿಟ್ಟಿದ್ದಾನೆ, ದುಷ್ಟದ್ಯುಮ್ನಿಗೆ ಕೊಟ್ಬಿಟ್ಟಿದ್ದಾನೆ. ಯಾಕಂದರೆ ಆಕೆಯ ಪಾಂಡವರ ಜೊತೆಗೆ ಆಕೆ ಸೋತ್ಬಿಟ್ಲಲ್ಲ, ಹಂಗಾಗಿ ದುಷ್ಟದ್ಯುಮ್ನಿಗೆ ಸೇನಾಧಿಪತಿಯ ಪೋಸ್ಟನ್ನು ಆ ಶ್ರೀಕಂಠಿಯನ್ನು ಕೇಳ್ದಂಗೆ ಕೊಟ್ಬಿಟ್ಟಿದ್ದಾನೆ. ಇವನು ನನ್ನನ್ನು ಸೇನಾಧಿಪತಿಯಾಗಿ ನೇಮಿಸಿದ್ದಾರೆ ಅಂತಂದು ದುಷ್ಟದ್ಯುಮ್ನ ಹೇಳ್ತಾನೆ. ಅಲ್ಲಿವರೆಗೂ ಸಹ ಆಕೆ ಗೊತ್ತಿಲ್ಲ ಶ್ರೀಕಂಠಿನಿಗೆ. ಅದನ್ನು ದ್ರೌಪದಿ ಶ್ರೀಕಂಠಿನಿ ಹತ್ರ ಬಂದು ಹೇಳ್ತಾಳೆ, ಇಲ್ಲ, ಸೇನಾಧಿಪತಿ ಈಗ ದುಷ್ಟದ್ಯುಮ್ನನ್ನು ಮಾಡಿದ್ದಾರೆ ತಂದೆ ಪಿತಾಶ್ರೀ ಅಂತಂದು ಹೇಳ್ತಾಳೆ. ಆಕೆ ಭಾಳ ನೋವಾಗಿಬಿಡ್ತೈತೆ. ಯಾಕಂದರೆ ಇಷ್ಟು ದಿವಸ ಆಕೆ ಒಂದು ಸೇನಾಧಿಪತಿಯ ಒಂದು ಸ್ಥಾನವನ್ನು ಬಹಳ ಉತ್ತಮವಾಗಿ ನಿರ್ವಹಿಸ್ಕೊಂಡು ಬಂದಿದ್ಲು. ಈಗೇನು ಇದ್ದಕ್ಕಿದ್ದಂಗೆ ನಾನು ಹೇಳ್ದಂಗೆ ಕೇಳ್ದಂಗೆ ತೆಗೆದುಬಿಟ್ಲಲ್ಲ ಅಂತಕ್ಕಂಥ ನೋವು ಆಕೆಗೆ ಭಾಳ ಆಗ್ತದೆ. ಆಕೆ ಶಸ್ತ್ರತ್ಯಾಗ ಮಾಡಿಬಿಡ್ತಾಳೆ, ಭಾಳ ಹತಾಶೆ ಆಗ್ತದೆ. ಖಡ್ಗವನ್ನು ಬಿಸಾಕಿಬಿಡ್ತಾಳೆ ಆಕೆ. ಬಹಳ ನೋವಿನಿಂದ ಆ ಒಂದು ದುಃಖವನ್ನು ಪಡ್ತಾಳೆ. ಅವಾಗ ದ್ರೌಪದಿ ಹೇಳ್ತಾಳೆ, ಇಲ್ಲ, ಪಿತಾಶ್ರೀ ಹತ್ರ ಕರ್ಕೊಂಡು ಹೋಗ್ತೀನಿ, ಬಾ, ಕೇಳೋಣ, ತಂದೆಯನ್ನು ಕೇಳೋಣ, ಬಾ. ತಂದೆಯನ್ನು ಕೇಳಿದ್ರೆ ಏನೂ ಆಗಲ್ಲ ಅನ್ನೋದು ಈಕೆಗೆ ಗೊತ್ತು ಶ್ರೀಕಂಠನಿಗೆ. ಆದರೆ ದ್ರೌಪದಿಗೆ ಗೊತ್ತಿಲ್ಲಲ್ಲ ತಂದೆಯ ಆ ಒಂದು ವರ್ತನೆ ಯಾವ ರೀತಿ ಆಯ್ತು ಅಂತ ಆಕೆಗೆ ಗೊತ್ತಿಲ್ಲ. ಹಂಗಾಗಿ ಕರ್ಕೊಂಡು ಹೋಗ್ತಾಳೆ ಶ್ರೀಕಂಠಿನಿಯನ್ನು. ಒಂದು ತಂದೆಯ ಹತ್ರ ಕರ್ಕೊಂಡು ಹೋಗ್ತಾಳೆ. ರಾಜಸಭೆಗೆ ಬರ್ತಾರೆ ಇಬ್ಬರು, ದ್ರೌಪದಿ ಮತ್ತು ಶಿಖಂಡಿನಿ ಆ ಒಂದು ರಾಜಸಭೆಗೆ ಬರ್ತಾಳೆ. ದೃಪದ ಕುಂತಿರ್ತಾನೆ ರಾಜನ ಒಂದು ಸ್ಥಾನದಲ್ಲಿ. ಆಗ ದ್ರೌಪದಿ ಹೇಳ್ತಾಳೆ, ಅಕ್ಕನನ್ನು ಯಾಕೆ ನೀವು ಸೇನಾಧಿಪತಿ ಸ್ಥಾನದಿಂದ ತೆಗೆದುಹಾಕಿದ್ರಿ, ದುಷ್ಟದ್ಯುಮ್ನನ್ನು ಯಾಕೆ ಮಾಡಿದ್ರಿ ನೀವು? ಆಕೆ ಸಹ ಭಾಳ ಒಂದು ಶೌರ್ಯದಿಂದ ಹೋರಾಡಿದ್ಲಲ್ಲ ಅಂತಕ್ಕಂಥ ಮಾಹಿತಿಯನ್ನು ಹೇಳ್ತಾಳೆ ಆಕೆ. ಅದಕ್ಕೆ ಹೇಳ್ತಾನೆ ನೋಡ್ರಿ ದೃಪದ, ಕುರುರಾಜರ ವಿರುದ್ಧ ಪರಾಜಿತಳಾಗಿದ್ದಾಳೆ, ಇವತ್ತಿನ ನನ್ನ ಈ ಪರಿಸ್ಥಿತಿಗೆ ಈಕೆ ಕಾರಣ ಅಂತ ಹೇಳ್ತಾನೆ ಅವನು ದೃಪದ. ಅವನು ಸೋತಾನೆ, ಅದನ್ನು ಹೇಳಲ್ಲ ಅವನು, ಸೇನಾಧಿಪತಿ ಮೇಲೆ ಆಗ್ತದಾನೆ ಸೋಲನ್ನು. ಇವತ್ತಿನ ನನ್ನ ಈ ಸ್ಥಿತಿಗೆ ಈಕೆ ಕಾರಣ ಶ್ರೀಕಂಠಿನಿ, ಈಗ ಸೋತ್ಬಿಟ್ಲು ಕುರುರಾಜರ ವಿರುದ್ಧ, ಪಾಂಡುಪುತ್ರರ ವಿರುದ್ಧ ಅಂತಕ್ಕಂಥದ್ದನ್ನು ಹೇಳ್ತಾನೆ. ದ್ರೌಪದಿ ವಾಗ್ದಾನ ಮಾಡ್ತಾಳೆ, ನನ್ನ ಅಕ್ಕ ಭಾಳ ಶೌರ್ಯಯುತವಾಗಿದ್ದಾಳೆ, ಮುಂದೆ ಆ ರೀತಿ ಆಗಲ್ಲ, ನಾನು ಅದಕ್ಕೆ ಗ್ಯಾರಂಟಿ ಕೊಡ್ತೀನಿ, ಸೇನಾಧಿಪತಿಯನ್ನಾಗಿ ಮತ್ತೆ ಮಾಡಿರಿ ಅಂತಕ್ಕಂಥದ್ದನ್ನು ದ್ರೌಪದಿ ಹೇಳ್ತಾಳೆ. ಅಕ್ಕನ ಮೇಲೆ ವಿಶ್ವಾಸ ಇಡ್ರಿ ನೀವು, ಮುಂದೆ ಆಕಿ ಎಲ್ಲ ಒಂದು ಯುದ್ಧಗಳಲ್ಲಿ ಜಯವನ್ನು ತಂದು ಕೊಡ್ತಾಳೆ ನಿಮಗೆ. ಆಕೆಯಲ್ಲಿ ಶೌರ್ಯ ಇದೆ, ಜಾಣ್ಮೆ ಇದೆ, ನೀವು ಆಕೆ ಮನಸ್ಸಿಗೆ ನೋವು ಮಾಡಬೇಡ್ರಿ ಅಂತಕ್ಕಂಥದ್ದನ್ನು ದ್ರೌಪದಿ ತನ್ನ ತಂದೆ ದೃಪದನಿಗೆ ಶಿಖಂಡಿನಿಯ ಪರವಾಗಿ ಮಾತಾಡ್ತಾಳಲ್ಲಿ. ಅದು ಕೇಳ್ತಾನೆ ನೋಡ್ರಿ ದೃಪದ, ಇವಳು ಮಹಿಳೆ, ಇವಳೇನು ಜಯಿಸೋಕ್ಕಾಗತ್ತೆ, ಭಾಳ ತಾತ್ಸಾರ ಮನೋಭಾವದಿಂದ ಹೇಳ್ತಾನೆ. ಇವಳು ಮಹಿಳೆ, ಇವಳೇನು ಜಯಿಸೋಕ್ಕಾಗತ್ತೆ, ಅಲ್ಲೇ ಕುರುರಾಜರ ವಿರುದ್ಧ ಎಲ್ಲ ಸೋತ್ಬಿಟ್ಟಿದ್ದಾಳೆ ಈಕಿ ಅಂತಕ್ಕಂಥದ್ದನ್ನು ಭಾಳ ತಾತ್ಸಾರವಾಗಿ ಮಹಿಳೆಯರ ಬಗ್ಗೆ ಮಾತಾಡ್ತಾನೆ. ಅದಕ್ಕೆ ಅವಾಗ ಹೇಳ್ತಾಳೆ ದ್ರೌಪದಿ, ಮತ್ತು ಮಹಿಳೆ ಅಂತಂದು ನನ್ನ ಯಾಕೆ ನೀವು ಕೇಳ್ಕೊಂಡ್ರಿ? ಆಕೆಗೆ ಗೊತ್ತಿಲ್ಲ, ಈಗ ಬಲವಂತಕ್ಕೆ ಬಂದಾಳಂತ ಆಕೆಗೆ ಗೊತ್ತಿಲ್ಲಲ್ಲ, ನನ್ನ ಯಾಕೆ ಕೇಳ್ಕೊಂಡ್ರಿ? ಮತ್ತು ನಿಮಗೆ ಬೇಡ ಮಹಿಳೆ ಅಂತಂದರೆ ನನ್ನನ್ನು ಯಾಕೆ
ಒಂದು ದೇವತೆ ಯಜ್ಞಯಾಗ ಮಾಡಿ ದೇವತೆಗಳಿಂದ ನನ್ನನ್ನು ಯಾಕೆ ಪಡ್ಕೊಳ್ರಿ ನೀವು ಅಂತಕ್ಕಂಥದ್ದನ್ನು ಕೇಳ್ತಾಳೆ ಆಕೆ. ದೇವತೆಗಳು ಬಲವಂತವಾಗಿ ನಿನ್ನನ್ನು ಕೊಟ್ಟಿದ್ದಾರೆ, ನಾನು ನಿನ್ನ ಕೇಳ್ಕೊಂಡಲ್ಲ ಅಂತ ಹೇಳ್ತಾನೆ ಅವನು. ಬಲವಂತವಾಗಿ ನಿನ್ನ ಕೊಟ್ಟಿದ್ದಾರೆ, ನಾನು ನನ್ನ ಮಗನೊಂದೇ ಕೇಳಿದ್ದು, ಆದರೂ ನಿನ್ನ ತಗೊಳ್ಲೇಬೇಕಂತಂದು ಕೊಟ್ಟಿದ್ದಾರೆ, ಅದಕ್ಕೆ ತಗೊಂಡಿದ್ದೀನಿ ಅಂತ ಹೇಳ್ತಾನೆ ಅವನು. ನಾನು ಕೇಳಲಿಲ್ಲ ನಿನ್ನನ್ನು, ನೀನು ಬೇಕಂತ ನಾನು ಕೇಳಿಲ್ಲ, ಬಲವಂತವಾಗಿ ಕೊಟ್ಟಿದ್ದಾರೆ ಅದಕ್ಕೆ ಇರೋ ಅಂತ ಹೇಳ್ತಾನೆ ಅವನು. ನನ್ನ ದುರ್ಬಲತೆಯ ಸಂಕೇತ ನೀನು. ಮಹಿಳೆ ಅಂದರೆ ದುರ್ಬಲ, ನನ್ನ ದುರ್ಬಲತೆಯ ಸಂಕೇತ ನೀವು. ಹೆಣ್ಮಕ್ಳು ಅಂತಂದರೆ ದುರ್ಬಲತೆಯ ಸಂಕೇತ ಅಂತಕ್ಕಂಥದ್ದನ್ನು ಅವನು ದ್ರೌಪದಿಗೆ ಹೇಳ್ತಾನೆ. ಅವಮಾನ ಮಾಡ್ತಾನೆ ಜೊತೆಗೆ ಆಕೆಗೆ ಸಹ, ದ್ರೌಪದಿಗೆ, ಶಿಖಂಡಿನಿಗೆ. ಈಕೆಗೆ ಸಹ ಮನಸ್ಸಿಗೆ ನೋವಾಗ್ಬಿಡ್ತತೆ. ಇಬ್ಬರು ಹೊರಗೆ ಬರ್ತಾರೆ ರಾಜಸಭೆಯಿಂದ, ಶಿಖಂಡಿನಿ ಮತ್ತು ದ್ರೌಪದಿ ಹೊರಗೆ ಬರ್ತಾರೆ. ನೋಡ್ರಿ, ಆಕೆ ದ್ರೌಪದಿ ಹೇಳ್ತಾಳೆ, ಅಕ್ಕನ ಆತ್ಮವಿಶ್ವಾಸಕ್ಕೆ ಧಕ್ಕೆ ತರಬೇಡಿ. ದ್ರೌಪದಿನಿಗೆ ಹೇಳ್ತಾಳೆ, ಆಕೆಗೆ ಆತ್ಮವಿಶ್ವಾಸ ಇದೆ, ಆಕೆ ಮುಂದೆ ಖಂಡಿತ ಜಯಶಾಲಿ ಆಗ್ತಾಳೆ, ಆಕೆಯ ಒಂದು ಆತ್ಮವಿಶ್ವಾಸಕ್ಕೆ ಧಕ್ಕೆ ತರಬೇಡ್ರಿ ಅಂತಕ್ಕಂಥದ್ದನ್ನು ಬೇಡಿಕೊಳ್ತಾಳೆ ಆಕೆ. ಇದು ಪರಾಜಯಕ್ಕೆ ಶಿಕ್ಷೆ ಅಂತ ಹೇಳ್ತಾನೆ. ಕುರುರಾಜರ ವಿರುದ್ಧ ಸೋತ್ಲಲ್ಲಕ್ಕೆ, ಹಂಗಾಗಿ ಈಕಿನ ತೆಗೆದುಬಿಟ್ಟಿದ್ದೀನಿ, ಈಕಿನ ತೆಗೆದು ಮಗಕ್ಕೆ ಕೊಟ್ಟಿದ್ದೀನಿ ಸೇನಾಧಿಪತಿ ಪೋಸ್ಟನ್ನು ಅಂತ ಹೇಳ್ತಾನೆ ಅವನು. ಕೂಡಲೇ ಹೊರಟು ಹೋಗು, ಇಲ್ಲ ಅಂದರೆ ನಿನಗೆ ಮೃತ್ಯುದಂಡ, ಗಲ್ಲು ಶಿಕ್ಷೆ ವಿಧಿಸ್ತೀನಿ. ಮಗಳು ಅಂತಂದು ನೋಡಲ್ಲ ನಾನು, ನೀನು ನನ್ನ ಹತ್ರ ವಾದ ಮಾಡಬೇಡ, ನೀನು ಹೊರಟು ಹೋಗು, ನನ್ನ ಹತ್ರ ವಾದ ಮಾಡೋಕ್ಕೆ ಬಂದೀಯ ನೀನು ಕೇವಲ ಮಹಿಳೆ ಅಂತ ಹೇಳ್ತಾನೆ. ನೀನು ನನಗೆ ಬೇಕಾಗಿದ್ದಿಲ್ಲ, ದೇವತೆಗಳು ನಿನ್ನ ಬಲವಂತವಾಗಿ ನನಗೆ ಕೊಟ್ಟಿದ್ದಾರೆ, ನಿಮ್ಮಿಂದನೇ ನಮಗೆ ದುರ್ಬಲತೆ ಆಗ್ತದೆ. ನೀವು ಮಹಿಳೆಯರಂತಂದರೆ ದುರ್ಬಲತೆಯ ಸಂಕೇತ. ನೀನು ಹೊರಗೆ ಹೋಗ್ತೀಯಾ, ಇಲ್ಲಪ್ಪ ಅಂತಂದರೆ ನಿನಗೆ ಗಲ್ಲು ಶಿಕ್ಷೆಯನ್ನು ವಿಧಿಸ್ತೀನಿ ನಾನು. ರಾಜಾಜ್ಞೆ ಅಂತಂದರೆ ಮಗಳಿಗೆ ವಿಧಿಸಿದ್ರು ಸಹ ರಾಜಾಜ್ಞೆನೇ ಅದು. ಹಾಗಾಗಿ ನೀನು ಹೊರಗೆ ಹೋಗೋ ಅಂತಂದು ಗದರಿಸ್ತಾನೆ ಅವನು. ಆಕೆ ಹೋಗಲ್ಲ. ಆಕೆ ಏನೋ ಮತ್ತೆ ಮಾತಾಡೋಕ್ಕೆ ಹೋಗ್ತಾಳೆ, ತಂದೆಗೆ ವಾದ ಮಾಡೋಕ್ಕೆ ಹೋಗ್ತಾಳೆ. ಅವಾಗ ಹೇಳ್ತಾನೆ ನೋಡ್ರಿ, ದ್ರೌಪದಿಗೆ ಕಾಂಪಿಲ್ಯದಿಂದ ಬಹಿಷ್ಕಾರ ಶಿಕ್ಷೆ ದ್ರುಪದನಿಂದ ಆಜ್ಞೆ ಮಾಡಿಬಿಡ್ತಾನೆ. ಈಕೆ ಭಾಳ ಮಾತಾಡ್ತಾಳೆ, ಈಕೆ ಕಾಂಪಿಲ್ಯದಿಂದ ಈಕಿನ ಗಡಿಪಾರು ಮಾಡಿರಿ, ಬಹಿಷ್ಕಾರ ಹಾಕ್ರಿ. ಅಲ್ಲಿ ರಾಜಭಟ್ರನ್ನ ಕರೆದು ಈಗಿನ ಫಸ್ಟ್ ಬಹಿಷ್ಕಾರ ಹಾಕ್ರಿ, ಗಡಿಪಾರು ಮಾಡಿರಿ. ಕಾಂಪಿಲ್ಯ ರಾಜ್ಯದ ವ್ಯಾಪ್ತಿಯಲ್ಲಿ ಇರೋಂಗಿಲ್ಲ. ಬಹಿಷ್ಕಾರ ಅಂತಂದರೆ, ಗಡಿಪಾರು ಅಂತಂದರೆ ಆ ಒಂದು ಕಾಂಪಿಲ್ಯ ರಾಜ್ಯದ ವ್ಯಾಪ್ತಿಯಲ್ಲಿ ಹಾಕಿರೋಂಗಿಲ್ಲ, ಬೇರೆ ಎಲ್ಲಾದರೂ ಹೋಗ್ಬೋದು. ಗಡಿಪಾರು ರಾಜಾಜ್ಞೆಯನ್ನು ಉಲ್ಲಂಘಿಸಂಗಿಲ್ಲ. ಆಕೆ ಉಲ್ಲಂಘಿಸಿದ್ರು ಸಹ ಬಿಡಲ್ಲ, ರಾಜಭಟ್ರು ಕರ್ಕೊಂಡು ಹೋಗಿ ಹೊರಗೆ ಹಾಕ್ತಾರೆ ಆಕೆನ. ಹಂಗಾಗಿ ಏನೇನು ಮಾಡಿದೆ, ಯಾವಾಗ ಗಡಿಪಾರ ಶಿಕ್ಷೆ ಅಂತ ಘೋಷಣೆ ಮಾಡಿಬಿಟ್ನ, ಆಕೆ ಅನಿವಾರ್ಯವಾಗಿ ಹೊರಗೆ ಬಂದುಬಿಡ್ತಾಳೆ. ಇಬ್ಬರು ಸಹ ದುಃಖದಿಂದ. ಆಕೆ ಶ್ರೀಕಂಠನಿಗೆ ಇನ್ನೂ ನೋವಾಗ್ಬಿಡ್ತದೆ, ನನ್ನ ಪರವಾಗಿ ನಮ್ಮ ತಂಗಿ ಮಾತಾಡೋಕ್ಕೆ ಬಂದು ಆಕೆಗೆ ಶಿಕ್ಷೆ ಆಗಿಬಿಡ್ತಲ್ಲ ಅಂತಕ್ಕಂಥ ನೋವು ಆ ಒಂದು ಶ್ರೀಕಂಠನಿಗೆ ಆಗ್ತದೆ. ಅವಾಗ ಹೇಳ್ತಾಳೆ ನೋಡ್ರಿ ಶ್ರೀಕಂಠಿನಿ, ತಡೆಯಿರಿ ಅವಳನ್ನು ಅಂತ ಹೇಳ್ತಾನೆ. ಪಿತಾಶ್ರೀಗೆ ಹೇಳ್ತಾಳೆ ಆಕೆ, ನನ್ನ ತಪ್ಪಿಗೆ ಆಕೆಗೆ ಯಾಕೆ ಶಿಕ್ಷೆ ಕೊಡ್ತೀರಿ? ನನ್ನ ಸೇನಾಧಿಪತಿ ತೆಗೆದುಬಿಟ್ಟಿರಿ, ಸರಿ ಅದು ನಾನು ಒಪ್ಕೊಳ್ತೀನಿ, ಆಕೆಗೆ ಶಿಕ್ಷೆ ಕೊಡಬೇಡ್ರಿ ದ್ರೌಪದಿಗೆ, ಆಕೆ ನಿನ್ನೆ ಮನೆ ಬಂದಿರತಕ್ಕಂಥವಳು ನನ್ನ ತಂಗಿ, ಹಂಗಾಗಿ ಆಕಿನ ತಡೀರಿ, ಒಂದು ಆಜ್ಞೆಯನ್ನು ವಾಪಸ್ ತೆಗೆದುಕೊಳ್ರಿ ಅಂತಕ್ಕಂಥದ್ದನ್ನು ಆಕೆ ಶ್ರೀಕಂಠಿನಿ ದ್ರೌಪದಿಗೆ ಆ ಒಂದು ದ್ರುಪದನಿಗೆ ಹೇಳ್ತಾಳೆ. ಆದರೂ ಅವನು ಏನೂ ಮಾತು ಕೇಳಲ್ಲ. ಇವರಿಬ್ಬರು ಹೊರಗೆ ಬರ್ತಾರೆ. ಸ್ತ್ರೀಯರೊಂದಿಗೆ ಈ ರೀತಿಯ ವ್ಯವಹಾರ ಯೋಗ್ಯವಲ್ಲ. ನೋಡ್ರಿ, ದ್ರೌಪದಿ ತನ್ನ ಅಕ್ಕನ ಹತ್ರ ಮಾತಾಡ್ಕೊಂತ ಬರ್ತಾ ಇದ್ದಾಳೆ. ಈ ರೀತಿಯ ಹೆಣ್ಮಕ್ಳೊಡನೆ ಈ ರೀತಿ ಮಾತಾಡ್ತಕ್ಕಂಥದ್ದು ಅಸಭ್ಯವಾಗಿರ್ತಕ್ಕಂಥದ್ದು ಅಂತಂದು ತಂದೆಯ ಮಾತನ್ನು ಖಂಡಿಸ್ತಾಳೆ. ಸ್ತ್ರೀ ಸ್ಥಾನ ಕೀಳಲ್ಲವೆಂದು ಸಾಬೀತುಪಡಿಸುವೆ. ದ್ರೌಪದಿ ಹೇಳ್ತಾಳೆ, ಹೆಣ್ಣಿನ ಸ್ಥಾನ ಅಂತಕ್ಕಂಥದ್ದು ಕೀಳಲ್ಲ, ಇದನ್ನು ನಾನು ಮುಂದೆ ಸಾಬೀತುಪಡಿಸ್ತೀನಿ, ನನ್ನ ಸ್ಥಾನ ಅಂತಕ್ಕಂಥದ್ದು ಎಷ್ಟು ಮಹತ್ವ ಅಂತಕ್ಕಂಥದ್ದು ಮುಂದೆ ನಾನು ಸಾಬೀತುಪಡಿಸ್ತೀನಿ ಅಂತಕ್ಕಂಥದ್ದನ್ನು ತನ್ನ ಅಕ್ಕನಿಗೆ ಹೇಳ್ಕೊಳ್ತಾ ಅವರು ಹೊರಗಡೆ ಬರ್ತಾರೆ, ರಾಜ್ಯಸಭೆಯಿಂದ ಹೊರಗಡೆಗೆ ಬರ್ತಾರೆ. ಇದನ್ನೆಲ್ಲ ಶ್ರೀಕೃಷ್ಣ ನೋಡ್ತಾ ಇದ್ನಲ್ಲ ಬೇರೆ ಕಡೆಯಿಂದ. ಅವನು ಇವರೇನು ಹೊರಗೆ ಬಂದರು, ಆ ಒಂದು ರಾಜನ ಆಸ್ಥಾನದ ರಾಜಸಭೆಯಿಂದ, ಕಾಂಪಿಲ್ಯದ ರಾಜಸಭೆಯಿಂದ ಹೊರಗೆ ಬಂದ್ರಲ್ಲ, ಹೊರಗೆ ಬಂದು ಆಕೆ ಏಕಾಂಗಿಯಾಗಿ ಹೊರಗೆ ಬರ್ತಾಳೆ. ದ್ರೌಪದಿ ಒಬ್ಬಳೇ ಹೊರಗೆ ಬರ್ತಾಳೆ. ಗಡಿಪಾರ ಶಿಕ್ಷೆ ವಿಧಿಸಿಬಿಟ್ಟಿದ್ದಾರೆ, ಆ ಗಡಿಪಾರ ಆಗಲೇಬೇಕು. ಬಹಿಷ್ಕಾರ ಅಂತಂದರೆ ಅದು ರಾಜ ಆಜ್ಞೆ ಪಾಲಿಸಲೇಬೇಕು. ಹೊರಗಡೆ ಬಂದುಬಿಟ್ಲಾಗಿ ಆವಾಗ ದುಃಖದಿಂದ ಒಂದು ನದಿ ತೀರದ ಹತ್ರ ಕೂತ್ಕೊಂಡಿರ್ತಾಳೆ. ಆವಾಗ ಶ್ರೀಕೃಷ್ಣ ಬರ್ತಾನೆ. ಗೊತ್ತಿಲ್ಲ ಶ್ರೀಕೃಷ್ಣ ಯಾರಂತ ಆಕೆಗೆ ಗೊತ್ತಿಲ್ಲ. ಅವನು ತಮಾಷೆ ಮಾಡ್ತಾನೆ ಈಕೆ ನೋಡಿದರೆ ಭಾಳ ದುಃಖ ಆಗಿಬಿಟ್ಟಿದೆ. ಅವನು ತಮಾಷೆಯನ್ನು ಮಾಡ್ತಾ ಇದ್ದಾನೆ ಶ್ರೀಕೃಷ್ಣ. ಯಾರು ನೀನು ಅಂತ ಕೇಳ್ತಾಳೆ ದ್ರೌಪದಿ. ನೀನು ಯಾರು, ನನ್ನ ನಿಂಗೆ ತಮಾಷೆ ಮಾಡ್ತೀಯಾ? ನನಗೆ ನೋಡಿದರೆ ದುಃಖ ಆಗಿದೆ, ನನ್ನ ತಂದೆ ಈ ರೀತಿ ಮಾಡಿಬಿಟ್ಟಿದ್ದಾರೆ ನನ್ನ, ನೀನು ಯಾರು ಹಿಂಗೆ ನನಗೆ ತಮಾಷೆ ಮಾಡ್ತೀಯಲ್ಲ ಅಂತಕ್ಕಂಥದ್ದು. ಅವಾಗ ಹೇಳ್ತಾನೆ ಕೃಷ್ಣ, ನಾನು ವಾಸುದೇವ ಕೃಷ್ಣ
ಇಬ್ಬರು ಮಾತಾಡ್ತಾರೆ. ಮಾತಾಡಿದ ನಂತರ ನೀನು ಸದ್ಯ ಹೋಗಬೇಡ, ಎಲ್ಲಿಗೂ ಹೋಗಬೇಡ, ಸ್ವಲ್ಪ ದಿವಸಗಳ ಕಾಲ ನೀನು ಇಲ್ಲೇ ಇರು, ನಾನು ಇದನ್ನೆಲ್ಲನೂ ನಿಮ್ಮ ತಂದೆ ಹತ್ರ ಮಾತಾಡ್ತೀನಿ ಅಂತಕ್ಕಂಥ ಒಂದು ಮಾತನ್ನು ಕೊಟ್ಟು ಇವನು ಆ ಒಂದು ರಾಜ್ಯಸಭೆಗೆ, ದ್ರುಪದನ ರಾಜ್ಯಸಭೆಗೆ ಕೃಷ್ಣ ಬರ್ತಾನೆ. ಜೊತೆಗೆ ಅದೇ ಸಮಯದಲ್ಲಿ ದ್ರೋಣರು ಸಹ ಬರ್ತಾರೆ. ದ್ರೋಣಾಚಾರ್ಯರು, ಕೃಷ್ಣ ಇಬ್ಬರೂ ಸಹ ದ್ರುಪದನ ಒಂದು ರಾಜ್ಯಸಭೆಗೆ ಆಸ್ಥಾನಕ್ಕೆ ಬರ್ತಾರೆ. ಕಾಂಪಿಲ್ಯಕ್ಕೆ ಕೃಷ್ಣ ಮತ್ತು ದ್ರೋಣರ ಆಗಮನ. ದ್ರೋಣ ಬರ್ತಾನೆ. ದ್ರೋಣ ಬಂದ ತಕ್ಷಣವೇ ಆ ಒಂದು ದ್ರುಪದನಿಗೆ ಹೇಳ್ತಾನೆ, ನೋಡ್ರಿ ದ್ರುಪದ, ನಿನಗೆ ಮಗ ಹುಟ್ಟುಬಿಟ್ಟಿದಾನಂತೆ, ನಿನ್ನ ಪುತ್ರನನ್ನು ಆಶೀರ್ವದಿಸಲು ಬಂದಿರುವೆ. ಅವನು ದ್ರೋಣ ಎಲ್ಲ ವೈರತ್ವವನ್ನು ಮರೆತು ಅವನೊಡನೆ ಸ್ನೇಹಸ್ತವನ್ನು ಚಾಚ್ತಾನೆ. ಆದರೆ ದ್ರುಪದ ಅದಕ್ಕೆ ರೆಡಿ ಇರಲ್ಲ. ಅವನು ಬಹಳ ಗರ್ವಿ. ಅವನು ದ್ವೇಷ ಅಂತಕ್ಕಂಥದ್ದು ಬಿಟ್ಟೇ ಇರಲ್ಲ. ಯಾರೋ ದ್ರುಪದ, ನಾನು ಸ್ನೇಹಸ್ತವನ್ನು ಚಾಚಕ್ಕೆ ಬಂದಿದ್ದೀನಿ, ನಿನ್ನ ಮಗ ಹುಟ್ಟಿದಾನಂತೆ, ಅವನಿಗೆ ಆಶೀರ್ವಾದ ಮಾಡೋಕ್ಕೆ ಬಂದಿದ್ದೀನಿ ನಾನು ಅಂತಕ್ಕಂಥದ್ದನ್ನು ದ್ರೋಣ ಹೇಳ್ತಾನೆ. ವೈರತ್ವ ಮರೆಯೋಣ, ದ್ವೇಷ ಅಂತಕ್ಕಂಥದ್ದು ಬೇಡ. ಎಲ್ಲವರೆಗೆ ಸಾಧನೆ ಮಾಡ್ತೀಯ ದ್ವೇಷವನ್ನು, ವೈರತ್ವ ಅವತ್ತೇ ಮುಗೀತು ನಂದು. ವೈರತ್ವವನ್ನು ಮರೆತು ಬಿಡೋಣ. ಆ ವೈರತ್ವ ಇಲ್ಲದಕ್ಕೆ ಅವನ ರಾಜ್ಯವನ್ನು ಅರ್ಧ ಕೊಟ್ಟಿದ್ದು. ಇನ್ನೊಬ್ಬರಾಗಿದ್ದರೆ ರಾಜ್ಯವನ್ನು ಕೊಡಬಾರ್ದಾಗಿತ್ತು, ಕೊಡ್ತಿದ್ದಿಲ್ಲ. ದ್ರೋಣರು ತನ್ನ ಮಗನಿಗೆ ಎಲ್ಲ ರಾಜ್ಯವನ್ನು ಇಟ್ಕೊಳ್ಬೋದಾಗಿತ್ತು. ಆದರೆ ಆ ವೈರತ್ವ ಬೇಡ ಅಂತಂದು ಅರ್ಧ ರಾಜ್ಯವನ್ನು ತನ್ನ ಮಗನಿಗೆ ಕೊಟ್ಟು ಇನ್ನರ್ಧ ರಾಜ್ಯವನ್ನು ಅವನಿಗೆ ಕೊಡ್ತಾರೆ ಮತ್ತೆ ವಾಪಸ್. ಹಂಗಾಗಿ ನಮಗೆ ವೈರತ್ವ ಬೇಡ, ಇಬ್ಬರು ಮಿತ್ರರಾಗಿಡೋಣ ಅಂತಕ್ಕಂಥದ್ದನ್ನು ದ್ರೋಣರು ಹೇಳ್ತಾರೆ. ನಿಜ ಪ್ರೇಮ ಇದೆ ನಿನ್ನ ಮೇಲೆ, ನನಗೆ ನಿಜ ಪ್ರೇಮ ಇದೆ, ರಿಯಲ್ ಲವ್. ಬಟ್ ಇವತ್ತು ಲವ್ ಏನಾಗಿದೆ ಅಂತಂದರೆ, ನೀವು ಯಾರನ್ನಾರ ಕೇಳ್ರಿ, ಲವ್ ಅಂತಂದರೆ ಅದೇನು ಯುವಕ ಯುವತಿಯರು ಮಾಡ್ತಕ್ಕಂಥದ್ದು ಅಷ್ಟೇ ಅಂದ್ಕೊಂಡ್ಬಿಟ್ಟಿದ್ದಾರೆ. ತಾಯಿ ಮಗನ ಪ್ರೀತಿ, ಅಣ್ಣ ತಮ್ಮನ ಪ್ರೀತಿ, ಅಕ್ಕ ತಂಗಿಯ ಪ್ರೀತಿ, ಇವೆಲ್ಲ ಪ್ರೀತಿ ಅಲ್ಲೇನು ಇವು? ಬಟ್ ಇವತ್ತಿನ ಒಂದು ಇಂಗ್ಲೀಷಿನ ಏನು ಲವ್ ಅಂತ ಏನಂತ ಹೇಳ್ತೀವಲ್ಲ, ಅದಕ್ಕೆ ಬಹಳ ಒಂದು ಅಶ್ಲೀಲವಾಗಿರ್ತಕ್ಕಂಥ ಒಂದು ಅರ್ಥವನ್ನು ಇವತ್ತು ತಿಳ್ಕೊಂಡ್ಬಿಟ್ಟಿದ್ದಾರೆ. ಆದರೆ ಪ್ರೀತಿ ಅಂತಕ್ಕಂಥದ್ದು ಇಬ್ಬರು ಮಿತ್ರರ ನಡುವೆ ಇರ್ತಕ್ಕಂಥ ಪ್ರೀತಿ, ಇಬ್ಬರು ಗೆಳೆಯರ ನಡುವೆ ಇರ್ತಕ್ಕಂಥ ಪ್ರೀತಿ, ಅಕ್ಕ ತಂಗಿಯರ ಪ್ರೀತಿ, ಅಣ್ಣ ತಮ್ಮಂದಿರ ಪ್ರೀತಿ, ಇವೆಲ್ಲ ಪ್ರೀತಿನೇ ಸಹನೆ. ಹಾಗೆ ನಿನ್ನ ಮೇಲೆ ನನಗೆ ಭಾಳ ಪ್ರೀತಿ ಇದೆ. ಇವತ್ತು ಯಾರಾದರೂ ಹುಡುಗರು ಮುಂದೆ ಹೇಳಿದಾಗ ನಗ್ಬೋದು ಸಾಮಾನ್ಯವಾಗಿ. ನಾನು ನೀನು ಭಾಳ ಪ್ರೀತಿಯಾಗಿದ್ದೀವಿ ಅಂತಂದರೆ ಇಬ್ಬರು ಗಂಡ್ಮಕ್ಳು ಏನಾದರೂ ಮಾತಾಡಿದರೆ ನಗ್ಬೋದು ಅನ್ನಿಸ್ತದೆ ನನಗಿವತ್ತು. ಯಾಕಂದರೆ ಪ್ರೀತಿ ಅಂತಂದರೆ ಒಬ್ಬ ಗಂಡು ಒಂದು ಹೆಣ್ಣು ಅಷ್ಟೇ ಪ್ರೀತಿ ಅಂತ ಅಂದ್ಕೊಂಡಿದ್ದಾರೆ ಅವರು. ದ್ರೋಣರು ಹೇಳ್ತಾರೆ, ನೋಡ್ರಿ ನನಗೆ ನಿನ್ನ ಮೇಲೆ ನಿಜವಾದ ಪ್ರೀತಿ ಇದೆ, ನಿಜವಾದ ಪ್ರೇಮ ಅಂತಕ್ಕಂಥದ್ದು ಇದೆ. ಬೇಕಿದ್ದರೆ ನಿನ್ನ ರಾಜ್ಯವನ್ನು ಮರಳಿಸ್ತೀನಿ, ಅರ್ಧ ರಾಜ್ಯವನ್ನು ವಾಪಸ್ ನಾನು ತೊಗೊಂಡಿದ್ದೇನಲ್ಲ ನನ್ನ ಮಗಗಾಗಿ, ಅಶ್ವತ್ಥಾಮನಿಗಾಗಿ ಪಾಂಚಾಲವನ್ನು, ಅದನ್ನು ವಾಪಸ್ ಕೊಡ್ತೀನಿ ಬೇಕಾರೆ. ನೀನು ನನ್ನ ಮೇಲೆ ಪ್ರೀತಿಯಿಂದ ಇರ್ತೀಯ ಅಂತಂದರೆ ನಿನ್ನ ರಾಜ್ಯ ಪೂರ್ತಿ ವಾಪಸ್ ಕೊಟ್ಬಿಡ್ತೀನಿ ಅಂತ ಹೇಳ್ತಾರೆ ಅವರು ದ್ರೋಣಾಚಾರ್ಯರು. ನೋಡ್ರಿ, ಅವ್ನು ದ್ರುಪದಿ ಹೇಳ್ತಾನೆ, ನಾನು ತೆಗೆದುಕೊಳ್ಳುವುದಿಲ್ಲ, ನೀನು ಕೊಟ್ಟರೆ ನಾನು ತೆಗೆದುಕೊಳ್ಳಲ್ಲ. ಅವತ್ತು ಅರ್ಧ ರಾಜ್ಯ ತೊಗೊಂಡಿದ್ದಾನೆ, ಈಗ ಇನ್ನು ಅರ್ಧ ರಾಜ್ಯ ಬೇಡ ಅಂತಾನೆ. ಅವನಿಗೊಂದು ಪ್ರಿಸ್ಟೇಜ್ ಅಂತಕ್ಕಂಥದ್ದು ಅಡ್ಡ ಬರ್ತದೆ ಅವನಿಗೆ, ದ್ರುಪದನಿಗೆ. ಆಮೇಲೆ ವೈರತ್ವ ಮರ್ತಿಲ್ಲ ಅವನಿನ್ನು, ನನಗೆ ಬೇಡ ರಾಜ್ಯ ಅಂತ ಹೇಳ್ತಾನೆ. ನೋಡಿರಿ, ದ್ರೋಣಾಚಾರ್ಯರು ಬಂದಿದ್ದಾರೆ, ಮಗನಿಗೆ ಆಶೀರ್ವಾದ ಮಾಡೋಕ್ಕೆ ಬಂದೀನಿ ಅಂತ ಹೇಳ್ತಾ ಇದ್ದಾರೆ. ನಾನು ನಿನ್ನ ಮೇಲೆ ಭಾಳ ಪ್ರೀತಿ ಇದೆ ಅಂತಲೇ ಹೇಳ್ತಾ ಇದ್ದಾರೆ. ಇವನು ದ್ರುಪದ ಏನು ಹೇಳ್ತಾ ಇದ್ದಾನೆ, ಮಗನಿಗೆ ದುಷ್ಟದ್ಯುಮ್ನನನ್ನು ಕರೆದು ದ್ರೋಣರ ಶಿರಚ್ಛೇದನಕ್ಕೆ ಸೂಚನೆ, ದ್ರೋಣಾಚಾರ್ಯರನ್ನು ತಲೆ ಕತ್ತರಿಸಂತಾನೆ. ಮುಂದೆ ಕೊನೆಗೆ ಕುರುಕ್ಷೇತ್ರ ಯುದ್ಧದಲ್ಲಿ ದುಷ್ಟದ್ಯುಮ್ನನಿಂದಲೇ ಶಿರಚ್ಛೇದನ ಆಗ್ತದೆ ದ್ರೋಣಾಚಾರ್ಯದು. ಯಾವಾಗ ಆ ರೀತಿ ಸೂಚನೆ ಕೊಟ್ಟನೋ ದ್ರೋಣಾಚಾರ್ಯರು ಒಂದು ನಿಮಿಷ ಕುತ್ಕೊಂಡು ಬಿಡ್ತಾರೆ ಸೀದಾ. ಆಗಲಿ ಬಿಡು, ಯಾವಾಗಿದ್ರೂ ಆಗೋದಲ್ಲ, ಯಾವಾಗಿದ್ದರೂ ಅವ್ರಿಗೆ ಭವಿಷ್ಯ ಎಲ್ಲ ಗೊತ್ತಿದ್ದು ದ್ರೋಣಾಚಾರ್ಯರಿಗೆ, ಯಾವಾಗಿದ್ದರೂ ಇವನೇ ತಲೆ ಕತ್ತರಿಸ್ಬೇಕಲ್ಲ ಅಂತಂದು ಕುತ್ಕೊಂಡ್ಬಿಡ್ತಾರೆ. ಅವ್ರು ಯಾವುದೇ ಪ್ರತಿರೋಧ ಒಡ್ಡಲ್ಲ, ಕುತ್ಕೊಂಡ್ಬಿಡ್ತಾರೆ ಅವ್ರು ಪೂರ್ತಿ. ಯಾಕಂದರೆ ಶರಣರಿಗೆ ಮರಣವೇ ಮಹಾನವಮಿ ಅಂತಿರಲ್ಲ, ಮರಣವೇ ಮಹಾನವಮಿ, ಮರಣಕ್ಕೆ ಹೆದರಲ್ಲ. ಹಂಗೆ ದ್ರೋಣಾಚಾರ್ಯರು ಕುತ್ಕೊಂಡು ಬಿಡ್ತಾರೆ, ಕತ್ತರಿಸ್ಲಿ ಬಿಡು, ಶಿರ ಕತ್ತರಿಸ್ಲಿ ಅಂತಕ್ಕಂಥದ್ದು. ಧಾವಿಸಿದ ದುಷ್ಟದ್ಯುಮ್ನ ಖಡ್ಗ ಎತ್ತಿದ, ಖಡ್ಗ ತಗೊಂಬಂದ್ಬಿಟ್ಟ, ಪೂರ್ತಿ ತಲೆನೇ ಕತ್ತರಿಸ್ಬೇಕಂತ ಅವನು ಖಡ್ಗ ತೆಗೆದ್ಕೊಂಡು ಬಂದ್ಬಿಟ್ಟ. ಇನ್ನೇನು ಖಡ್ಗದಲ್ಲಿ ಕಡಿಬೇಕು, ಕುತ್ತಿಗೆಯನ್ನು ಸೀಳಬೇಕು. ಕೃಷ್ಣನ ಗದೆಯಿಂದ ಖಡ್ಗ ಜಾರಿ ನೆಲಕ್ಕೆ ಬಿದ್ದ. ಅಲ್ಲಿ ಕೃಷ್ಣ ಇದ್ನಲ್ಲ, ಯಾಕಂದ್ರೆ ಈಗಲೇ ದ್ರೋಣಾಚಾರ್ಯರು ಸಾಯುವ ಒಂದು ಪ್ರಸಂಗ ಇಲ್ಲ, ಯಾಕಂದ್ರೆ ಮುಂದಿನ ಐತೆ ಅವ್ರ ದಿನ, ಅವರ ಒಂದು ಕೆಲಸ ಐತಲ್ಲ. ಹಾಗಾಗಿ ಕೃಷ್ಣನ ಗದೆಯಿಂದ ಆಟೋಮೆಟಿಕಲಿ ಆ ಕೃಷ್ಣನ ಗದೆ ಅವನಿಗೆ ಬಡೀತು ಹೋಗಿ, ಯಾರಿಗೆ? ದುಷ್ಟದ್ಯುಮ್ನನಿಗೆ. ಅವನು ಖಡ್ಗ ಸಮೇತ ಕೆಳಗೆ ಬಿದ್ದುಬಿಟ್ಟ ಅವನು, ಯಾರು? ದುಷ್ಟದ್ಯುಮ್ನ. ಅವಾಗ ದ್ರುಪದ ಓಡಿ ಬರ್ತಾನೆ, ಮುಂದಕ್ಕೆ ಬರ್ತಾನೆ, ಮತ್ತೆ ಇವನು ದ್ರೋಣಾಚಾರ್ಯನ ಸಾಯಿಸೇ ಬಿಡ್ಬೇಕು ಹೆಂಗಾರ ಮಾಡಿ ಅಂತಂದು.
ಕೃಷ್ಣ ಅಡ್ಡ ಬರ್ತಾನೆ ಅವಾಗ. ಕೃಷ್ಣ ಮತ್ತು ದ್ರುಪದ ಮುಖಾಮುಖಿ ಆಗ್ತಾರೆ ಇಬ್ಬರು. ಅವಾಗ ಕೃಷ್ಣ ಹೇಳ್ತಾನೆ ನೋಡ್ರಿ, ದ್ರುಪದ ನೀನು ಸ್ವಲ್ಪ ತಾಳ್ಮೆ ಇರು, ಇವರು ಮೈತ್ರಿಗಾಗಿ ಬಂದಿದ್ದಾರೆ, ನಿನ್ನ ಹತ್ರ ಜಗಳ ಮಾಡೋಕ್ಕೆ ಯುದ್ಧ ಮಾಡೋಕ್ಕೆ ಬಂದಿಲ್ಲ, ನಿನ್ನ ರಾಜ್ಯ ಕಿತ್ಕೊಳಕ್ಕೆ ಬಂದಿಲ್ಲ ಇವರು ದ್ರೋಣಾಚಾರ್ಯರು. ನಿನಗೆ ಮಗ ಹುಟ್ಟಿದ್ದಾನೆ, ಆ ಮಗನಿಗೆ ಆಶೀರ್ವಾದ ಮಾಡಬೇಕು, ನನ್ನ ಮಿತ್ರರನ್ನು ನೋಡ್ಕೊಂಡು ಹೋಗಬೇಕು, ಪ್ರೀತಿಯಿಂದ ಮಾತಾಡಿಸ್ಬೇಕಂತ ಬಂದಿದ್ದಾರೆ ಅವರು. ನೀನೇನು ಹಿಂಗೆ ಮಾಡ್ತೀಯಲ್ಲ ಅಂತಕ್ಕಂಥದ್ದನ್ನು ಕೃಷ್ಣ ಉಪದೇಶ ಮಾಡ್ತಾನೆ. ಕೃಷ್ಣನಿಗೂ ಬಗ್ಗಲ್ಲಿ ಇವನು ಯಾರು, ದ್ರುಪದ. ನೋಡ್ರಿ ಏನು ಹೇಳ್ತಾನೆ, ಕೃಷ್ಣನ ಮೇಲೆ ಆಕ್ರಮಣಕ್ಕೆ ಮುಂದಾದ ದ್ರುಪದ. ಇವನು ವಾಸುದೇವ ಕೃಷ್ಣ ಭಗವಂತ ಅಂಬೋದೆಲ್ಲ ಗೊತ್ತೈತಿ, ಅವನ ಮೇಲೆ ಆಕ್ರಮಣಕ್ಕೆ ಮುಂದಾಗ್ತಾನೆ. ಅಂಥ ಗರ್ವಿ ಅವನು ದ್ರುಪದ. ನನಗೆ ನೀನು ಸಲಹೆ ಕೊಡ್ತೀಯ ಅಂತಂದು ಸ್ವತಃ ದ್ರುಪದನೇ ಕೃಷ್ಣನ ಮೇಲೆ ಆಕ್ರಮಣ ಮಾಡ್ತಾನೆ, ಯುದ್ಧ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಎಲ್ಲ ಶಸ್ತ್ರಗಳನ್ನು ಸ್ವಾಹ ಮಾಡಿದ ಕೃಷ್ಣನ ಗದೆ, ಅವನ ಹತ್ರ ಒಂದು ಗದೆ ಇತ್ತಲ್ಲ, ಆ ಗದೆ ಏನು ಮಾಡಿತು, ಇವ್ರು ಏನೇನು ಬಾಣ ಬಿಡ್ತಾನೋ ಎಲ್ಲವೂ ಸಹ ನುಂಗಿಬಿಡ್ತು. ನುಂಗಿ ನೀರು ಕುಡಿಯೋದಂತಾರಲ್ಲ, ಹಂಗೆ ಎಲ್ಲದೂ ಸಹ ಎಳ್ಕೊಂಡು ಅವನ ಹತ್ರ ಇದ್ದವಲ್ಲ ಶಸ್ತ್ರಾಸ್ತ್ರಗಳೆಲ್ಲ ಖಾಲಿ, ಪೂರ್ತಿ ಖಾಲಿ. ಅವನು ಎಲ್ಲಿಯವರೆಗೂ ಯುದ್ಧ ಮಾಡಿದ ಅಂತಂದರೆ ಪೂರ್ತಿ ಶಸ್ತ್ರಾಸ್ತ್ರಗಳೆಲ್ಲ ಖಾಲಿ ಆದಮೇಲೆ ದ್ರುಪದನಿಂದ ಬರ್ತಕ್ಕಂಥ ಎಲ್ಲವೂ ಸ್ವಾಹ ಮಾಡಿತು. ಸ್ವಾಹ ಮಾಡಿದ ಮೇಲೆ ಆ ಗದೆ ಏನು ಮಾಡಿತು, ಅವನ ಹತ್ರ ವಾಪಸ್ ಹೋಯ್ತು. ದ್ರುಪದಂತಕ್ಕೆ ಹೋಗ್ತಾಯಿತ್ತು ಅದು ಗದೆ, ಅವನನ್ನು ಸಂಹಾರ ಮಾಡೋಕ್ಕೆ ಹೋಗ್ತದೆ ಮತ್ತೆ ಗದೆ. ದ್ರುಪದನ ವಧೆಯನ್ನು ತಡೆದ ದ್ರೌಪದಿ ಅಲ್ಲೇ ಇದು ಬಂದ್ಲು ಅವಾಗ. ಅದು ಇನ್ನೇನು ದ್ರುಪದನನ್ನು ವಧೆ ಮಾಡಬೇಕಾ, ಗದೆ ಒಂದೇ, ಅಲ್ಲಿ ಕೃಷ್ಣ ಬಂದಿಲ್ಲ, ಗದೆ ಅಷ್ಟೇ, ಕೃಷ್ಣನ ಗದೆ. ಆ ದ್ರುಪದ ಬಿಟ್ಟಿರ್ತಕ್ಕಂಥ ಎಲ್ಲ ಅಸ್ತ್ರಗಳನ್ನು ಸ್ವಾಹ ಮಾಡಿ ಆ ದ್ರುಪದನ ಹತ್ರ ವಾಪಸ್ ತಿರುಗಿ ಅವನನ್ನು ವಧೆ ಮಾಡಬೇಕು. ದ್ರೌಪದಿ ಅಡ್ಡ ಬಂದ್ಲು ಗದೆಗೆ, ಅಲ್ಲಿಗೆ ಗದೆ ನಿಂತುಕೊಳ್ತು, ಸ್ಟಾಪ್ ಆಯ್ತು ಅಲ್ಲಿಗೆ ದ್ರುಪದನ ಜೀವ ಉಳಿತು. ದ್ರುಪದನ ಜೀವ ಉಳಿದದ್ದು ಯಾರಿಂದ, ದ್ರೌಪದಿಯಿಂದ. ತನ್ನ ಮಗಳು ಬೇಡ ಅಂತಂದೇನು ಹೇಳಿದ್ನಲ್ಲ, ಬೇಡ ಅಂತಕ್ಕಂಥ ಹೇಳಿರ್ತಕ್ಕಂಥ ಮಗಳಿಂದ, ಬಹಿಷ್ಕಾರ ಮಾಡಿರ್ತಕ್ಕಂಥ ಮಗಳಿಂದ ಅವನ ಜೀವ ಉಳಿತು. ಇಲ್ಲಿಗೆ ಸಮಯ ಆಯಿತು ಅಂದ್ಕೊಂಡಿದ್ದೀನಿ. ಇಷ್ಟು ಒಂದು ಮಹಾಭಾರತ ಕಥಾಸಾರ ಭಾಗ 15 ಇಲ್ಲಿಗೆ ವಿರಾಮ ಕೊಡೋಣ ಅಂತಕ್ಕಂಥದ್ದನ್ನು ಹೇಳ್ತಾ, ಇಷ್ಟು ಹೊತ್ತಿನ ತನಕ ತಾವೆಲ್ಲರೂ ಸಾವಧಾನವಾಗಿ ಒಂದು ಚಿಂತನಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರೆ ನಿಮ್ಮೆಲ್ಲರಿಗೂ, ಜೊತೆಗೆ ಈ ಒಂದು ಥಿಯೋಸಾಫಿಕಲ್ ಲಾಡ್ಜ್ ಈ ಒಂದು ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಥಿಯೋಸಾಫಿಕಲ್ ಲಾಡ್ಜ್ನ ಸರ್ವ ಸದಸ್ಯರಿಗೂ ಒಂದು ತುಂಬು ಹೃದಯದ ಶರಣಾರ್ಥಿಯನ್ನು ಅರ್ಪಿಸ್ತಾ, ಮುಂದಿನ ಸಂಚಿಕೆಗಳಲ್ಲಿ ಇದೇ ರೀತಿ ಇನ್ನೂ ಹಲವಾರು ವಿಚಾರಗಳಂತಂದರೆ ಇದರಿಂದ ನನಗೂ ಸಹ ಅನೇಕ ವಿಚಾರಗಳು ಗೊತ್ತಾಗ್ತದವೆ. ನಾನು ಸಹ ಒಂದು ಪಾಯಿಂಟ್ ಔಟ್ ಮಾಡ್ಕೊಳ್ತಾ ಕೆಲವಾರು ವಿಚಾರಗಳನ್ನು ಇನ್ನೂ ಹೆಚ್ಚೆಚ್ಚಾಗಿ ತಿಳ್ಕೊಳ್ಳೋಕೆ ನನಗೂ ಒಂದು ಅವಕಾಶ ಆಗಿದೆ ಅಂತಕ್ಕಂಥದ್ದನ್ನು ಹೇಳ್ತಾ, ಇದರಿಂದ ನಿಮಗಿಂತ ಹೆಚ್ಚು ನನಗೆ ಒಂದು ಲಾಭ ಆಗ್ತದೆ ಅಂತಕ್ಕಂಥದ್ದನ್ನು ಹೇಳ್ತಾ, ಎಲ್ಲರಿಗೂ ಸಹ ತುಂಬು ಹೃದಯದ ಶರಣಾರ್ಥಿಗಳನ್ನು ಅರ್ಪಿಸ್ತಾ ಇದ್ದೀನಿ.